ಆತ್ಮೀಯ ಸ್ನೇಹಿತರೆ, TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2024 ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇದು 5ನೇ ತರಗತಿಯ EVS ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಆಗಿದೆ. ಸೊ ಈ ಹಿಂದ್ಗಡೆ 2023ರಲ್ಲಿ 2ರಿಂದ 3 ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿವರಣೆ ಮಾಡಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಸೊ ಅವುಗಳನ್ನು ನೋಡಿಲ್ಲ ಅಂದರೆ ಒಂದು ಪ್ಲೇ ಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗಿ ನೀವು ಆ ವಿಡಿಯೋಗಳನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೂಪದಲ್ಲಿದೆ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ಬರೀಲಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಈ ಒಂದು ಬೋರ್ಡ್ ಎಕ್ಸಾಮ್ ಅಥವಾ ಮೌಲ್ಯಾಂಕನ ಪರೀಕ್ಷೆ ಬಗ್ಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರನ್ನು ಮ್ಯಾಥಮೆಟಿಕ್ಸ್ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು EVS ಅಂತ ಹೇಳ್ತಾ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ, ನೋಡ್ತಾ ಹೋಗ್ಬೋದು. ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಸಸ್ಯ ಮೂಲ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಬೆಣ್ಣೆ ಮಜ್ಜಿಗೆ ಇದು ಪ್ರಾಣಿ ಮೂಲ, ಹಾಲು ತುಪ್ಪ ಕೂಡ ಪ್ರಾಣಿ ಮೂಲ, ಮೊಟ್ಟೆ ಮಾಂಸ ಪ್ರಾಣಿ ಮೂಲ. ಸರಿಯಾದ ಉತ್ತರ ಧಾನ್ಯಗಳು ಮತ್ತು ತರಕಾರಿಗಳು. ಅಂದರೆ ನೀವಿಲ್ಲಿ C ಅಂತ ಬರಿಬೇಕಾಗುತ್ತೆ, ಇಲ್ಲೇ ಅದರ ಒಂದು ಹೆಸರನ್ನು ಬರಿಬೇಕು ವಿದ್ಯಾರ್ಥಿಗಳು. ನೆಕ್ಸ್ಟ್, ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ, ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ. ಅಂದರೆ ಸಾಧ್ಯ ಇರುವುದನ್ನು ಬಿಡಬೇಕು, ಸಾಧ್ಯ ಇಲ್ಲದೆ ಇರೋದನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕು. ನಿಯಮಿತ ವ್ಯಾಯಾಮ ಮಾಡುವುದು ಸಾಧ್ಯವಿದೆ, ಹಾಗಾಗಿ ಇದು ಬರಲ್ಲ. ಪೋಷಕಾಂಶ ಭರಿತ ಆಹಾರ ಸೇವನೆ ಸಾಧ್ಯವಿದೆ. ನಿಗದಿತ ಸಮಯಕ್ಕೆ ಆಹಾರ ಸೇವನೆ ಕೂಡ ಬೊಜ್ಜು ಸಮಸ್ಯೆ ನಿವಾರಣೆ ಆಗೋಕ್ಕೆ ಕಾರಣ ಆಗುತ್ತೆ. ಬಟ್ ಜಂಕ್ ಫುಡ್ ತಿನ್ನೋದ್ರಿಂದ ಬೊಜ್ಜು ನಿವಾರಣೆ ಆಗೋದಿಲ್ಲ. ಸೊ ಆಪ್ಷನ್ D ನೀವು ಸರಿಯಾದ ಉತ್ತರ ಅಂತೇಳಿ ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಪ್ರಶ್ನೆನ ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ, ನೀವು ಅದನ್ನು ಚೆನ್ನಾಗಿ ಓದ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ. ವೈಯಕ್ತಿಕ ಅಂತಂದರೆ ಇಂಡಿವಿಜುವಲ್ ಅಂತ, ಒಂದೇ ಇರುವಂತಹ ವಸತಿ ಅಂದರೆ ಇರುವಂಥ ಸ್ಥಳವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ. ಇಲ್ಲಿ ನೋಡಿ, ಒಂದೇ ಕುಟುಂಬ ವಾಸಿಸುವಂತಹ ಕಟ್ಟಡ, ಹಲವು ಕುಟುಂಬಗಳು ಒಂದೆಡೆ ವಾಸಿಸುತ್ತವೆ, ಕಡಿಮೆ ಭೂಮಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಸತಿ ವ್ಯವಸ್ಥೆ, ಮೂಲಭೂತ ಸೌಕರ್ಯಗಳು ಒಂದೇ ಕಡೆ ದೊರೆಯುವುದು. ಇವು ಯಾವುವು ಬರೋದಿಲ್ಲ. ಆಪ್ಷನ್ 1 ಕೇವಲ ಒಂದೇ ಕುಟುಂಬ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಏನು ಕರಿತೀವಿ, ಆ ಒಂದು ಕುಟುಂಬ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವಂಥ ಸರಿಯಾದ ಹೇಳಿಕೆ. ಸೊ ಆಪ್ಷನ್ A ಅಂತ ನೀವಿಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್, ಮಂಜುಗಡ್ಡೆ, ನೀರು, ನೀರಾವಿ ಮೇಲಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿವು ನಕ್ಷೆ ಯಾವುದು ಅಂತ ನಿಮ್ಗೆ ಗೊತ್ತಿದೆ. ಮೊದಲು ಏನಾಗುತ್ತೆ ಅಂದರೆ ಮಂಜುಗಡ್ಡೆ ಅಂತಕ್ಕಂಥದ್ದು ಘನ ವಸ್ತು ಆಗಿರುತ್ತೆ, ಅದನ್ನು ಬಿಸಿ ಮಾಡಿದ ತಕ್ಷಣವೇ ದ್ರವವಾಗುತ್ತೆ, ನಂತರ ಅನಿಲ ಆಗಿ ಪರಿವರ್ತನೆ ಆಗುತ್ತೆ. ಸೊ ಆಪ್ಷನ್ C ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಮನೆಯಲ್ಲಿನ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡುಗೆ ಎಣ್ಣೆಯು ಬೆರೆತಿದೆ. ಈ ಪ್ರಕ್ರಿಯೆಯ ಪರಿಣಾಮ ಮತ್ತು ಕಾರಣ ಏನಾಗುತ್ತೆ? ನೀರಿಗೆ ಅಡುಗೆ ಎಣ್ಣೆ ಬೆರೆತರೆ ಏನಾಗುತ್ತೆ? ಎಣ್ಣೆ ನೀರಿನ ಮೇಲೆ ತೇಲುತ್ತೆ, ಹೌದಲ್ವಾ? ಸೊ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಎಣ್ಣೆಯ ಸಾಂದ್ರತೆ ಕಡಿಮೆ ಇರುತ್ತೆ, ನೀರಿನ ಸಾಂದ್ರತೆ ಏನಾಗುತ್ತೆ? ಹೆಚ್ಚಾಗಿರುತ್ತೆ. ಹಾಗಾಗಿ ಎಣ್ಣೆ ನೀರಿನ ಮೇಲೆ ತೇಲುತ್ತೆ ಅಂತಕ್ಕಂಥದ್ದು. ಎಣ್ಣೆಯ ಸಾಂದ್ರತೆ ಕಡಿಮೆ ಇರೋದ್ರಿಂದ ಎಣ್ಣೆಯು ನೀರಿನ ಮೇಲಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ D ಆಗಿರುತ್ತೆ. ಇದು ಮಂಜುಗಡ್ಡೆಗೂ ಕೂಡ ಅನ್ವಯಿಸುತ್ತೆ. ಮಂಜುಗಡ್ಡೆ ನೋಡಿ, ಅದು ಅದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ನೀರಿನ ಮೇಲೆ ಅದು ಏನಾಗುತ್ತೆ? ತೇಲುತ್ತೆ. ನೆಕ್ಸ್ಟ್, ಇದು ನೈಸರ್ಗಿಕ ಧಾತುವಿಗೆ ಒಂದು ಉದಾಹರಣೆಯಾಗಿದೆ. ಸೊ ನೈಸರ್ಗಿಕ ಧಾತು ಅಂದ ತಕ್ಷಣ ಮಣ್ಣು, ನೀರು ಇವು ಧಾತುಗಳಲ್ಲ, ಮಿಶ್ರಣಗಳು. ಸೊ ಇನ್ನೆರಡರಲ್ಲೇ ನಿಮಗೆ ಡೌಟ್ ಬರುತ್ತೆ, ಕಬ್ಬಿಣ ಮತ್ತು ಪ್ಲೂಟೋನಿಯಂ ಅಂತ. ಸೊ ಹಾಗಾಗಿ ಸರಿಯಾದ ಉತ್ತರ ಇದರಲ್ಲಿ ಕಬ್ಬಿಣ ಅಂತ ನೀವು ಆಯ್ಕೆ ಮಾಡ್ಕೋಬೇಕು. ಸೊ ನೈಸರ್ಗಿಕ ಧಾತು ಅಂತಂದರೆ ಸ್ವಾಭಾವಿಕವಾಗಿ ನಮಗೆ ಸಿಗುವಂಥದ್ದು. ಸೊ ಕಬ್ಬಿಣ ಇದಕ್ಕೆ ಸರಿಯಾದ ಉತ್ತರ. ಸೊ ಮತ್ತೊಂದು ಆಯ್ಕೆ ಇತ್ತಲ್ಲ ಪ್ಲೂಟೋನಿಯಂ ಅಂತೇಳಿ, ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪ್ಲೂಟೋನಿಯಂ ಒಂದು ವಿಕಿರಣಶೀಲ ಮೂಲ ಧಾತು. ಇದು ಕೃತಕವಾಗಿ ಸೃಷ್ಟಿಸಲ್ಪಟ್ಟಂತಹ ಲೋಹವಾದರೂ ಕೂಡ ಪ್ರಕೃತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುವುದನ್ನು ಕಂಡುಹಿಡಿಯಲಾಯಿತು. ಅಂದರೆ 1971ರಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಇದಕ್ಕೆ ಸುಮಾರು 15 ಸಮಸ್ಥಾನಿಗಳು ಅಂದರೆ ಐಸೋಟೋಪ್ಗಳು ಇದ್ದಾವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಅಣು ವಿದ್ಯುತ್ ಸ್ಥಾವರಗಳಲ್ಲಿ ಇಂಧನವಾಗಿ ಉಪಯೋಗಿಸ್ತಾರೆ, ಬಾಂಬ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಇತ್ಯಾದಿ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇದು ಕೃತಕವಾಗಿ ಸೃಷ್ಟಿಸಲ್ಪಟ್ಟ, ನಮಗೆ ಅಲ್ಲಿ ನೈಸರ್ಗಿಕ ಕೃತಕ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಸೊ ಕೃತಕವಾಗಿ ಅನ್ನೋದರಿಂದ ಸ್ವಲ್ಪ ಮಟ್ಟಿಗೆ ಕೂಡ ಇದು ಸಿಗುತ್ತೆ, ಹಂಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದಾಗ್ಯೂ ಕೂಡ ಇದು ಸರಿಯಾದ ಉತ್ತರ ಅಲ್ಲ. ಅಂದರೆ ನಿಮಗೆ ಇರುವಂಥ ಆಪ್ಷನಲ್ಲಿ ಕಬ್ಬಿಣ ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ, ಪ್ಲೂಟೋನಿಯಂ ಅಂತಕ್ಕಂಥದ್ದು ಬರೋದಿಲ್ಲ, ನಿಮಗೆ ಅರ್ಥ ಆಗಿದೆ ಯಾಕೆ ಅಂತ. ನೆಕ್ಸ್ಟು
ಮುಂದಿನ ಪ್ರಶ್ನೆ ಈ ಥರ ಇದೆ. ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ. ಸೊ ಯಾವ ಮೂಲ ಲಕ್ಷಣಗಳನ್ನು ಉಳಿಸ್ಕೊಂಡಿರ್ತವೆ? ಬೆರೆತಿಲ್ಲ ಅಂದಾಗ ಅವನ್ನ ನಾವೇನಂತ ಕರಿತೀವಿ ಅಂದರೆ ದೇ ಆರ್ ಕಾಲ್ಡ್ ಮಿಶ್ರಣಗಳು ಅಂತ ಕರಿತೀವಿ. ಓಕೆನಾ, ಮಿಶ್ರಣಗಳು. ಇನ್ ಕೇಸ್ ಅವು ಬೆರೆತರೆ ನೋಡಿ, ಈಗ ಹೈಡ್ರೋಜನ್ನು H2O ಇದು ಬೆರೆತಿದೆ, ಇವನ್ನ ನಾವು ಏನಂತ ಕರಿತೀವಿ? ಸಂಯುಕ್ತಗಳು ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥವನ್ನ ಒಂದು ಸಮ ಪ್ರಮಾಣದಲ್ಲಿ ಬೆರೆತಿದ್ದಾವೆ ಅಂತ. ಸೊ ಬೆರೆಯೋದಿಲ್ಲ, ಇಂಡಿವಿಜುವಲ್ ಆಗಿ ನಾವು ಒಂದನ್ನೇ ತಗೊಂಡ್ರೆ ಅವನ್ನ ಧಾತುಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಎಷ್ಟು ಸಂಖ್ಯೆಯ ಅಣುಗಳಿದಾವೆ ಅವನ್ನ ಪರಮಾಣುಗಳು ಅಂತ ಕರಿತೀವಿ. ನಮಗೆ ಮಿಶ್ರಣ ಅಂತ ಹೇಳಿದರೆ ಅದು ಯಾವುದೇ ಥರದ ಲಕ್ಷಣಗಳನ್ನು ಉಳಿಸ್ಕೊಂಡು ಅದೇ ಥರದ ಒರಿಜಿನಲ್ ಕ್ವಾಲಿಟಿ ಇದ್ದು ಜೊತೆಗಿದ್ದರೂ ಕೂಡ ಅವನ್ನ ನಾವು ಮಿಶ್ರಣಗಳು ಅಂತ ಕರಿತೀವಿ. ಸೊ ಇದು ಕೂಡ ನಿಮಗೆ ಪಾಠ ಇದೆ, ಅದನ್ನು ಓದಿರ್ತೀರಿ ಅಂತ ತಿಳ್ಕೊಂತ. ಇನ್ನು ಟಿ ವಿ ರಿಮೋಟ್ಗಳಲ್ಲಿ ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವಂಥ ಶಕ್ತಿಯ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ ಟಿ ವಿ ರಿಮೋಟ್ ಅಲ್ಲಿ ನಾವು ಯಾವ ಶಕ್ತಿಯನ್ನು ಬಳಸ್ತೀವಿ ಅಂದರೆ ರಾಸಾಯನಿಕ ಶಕ್ತಿ, ಅಂದರೆ ಬ್ಯಾಟರಿಯನ್ನು ಯೂಸ್ ಮಾಡಿರೋದ್ರಿಂದ. ಸೊ ವಿ ಆರ್ ಯೂಸಿಂಗ್ ಕೆಮಿಕಲ್ ಎನರ್ಜಿ. ಟಿವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವಂಥ ಶಕ್ತಿಯ ರೂಪ. ಈಗ ಟಿ ವಿ ರಿಮೋಟನ್ನು ನಾವು ಬಳಸಬೇಕಾದ್ರೆ ಆ ಟಿ ವಿಗೆ ರಿಮೋಟ್ಗೆ ಏನು ಬೇಕಪ್ಪ ಅಂದರೆ ಮೇಯ್ನು ಶೆಲ್ ಹಾಕಬೇಕು. ಅಂದರೆ ಆ ಶೆಲ್ಲಲ್ಲಿ ಇರ್ತಕ್ಕಂಥದ್ದು ಯಾವ ವಸ್ತು ವಿದ್ಯುತ್ ಶಕ್ತಿಯನ್ನು ಪ್ರಸಾರ ಮಾಡ್ತಕ್ಕಂಥದ್ದು ರಾಸಾಯನಿಕ ಶಕ್ತಿ. ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಪಟ್ಟಿ ಎಕ್ಸ್ ಪಟ್ಟಿಯಲ್ಲಿ ಕೆಲವು ಚಟುವಟಿಕೆಗಳನ್ನು ಮತ್ತು ವೈ ಪಟ್ಟಿಯಲ್ಲಿ ಅದರಿಂದ ಉಳಿಸಬಹುದಾದಂಥ ಶಕ್ತಿಯ ಆಕಾರಗಳನ್ನು ನೀಡಿದೆ. ಇವುಗಳಲ್ಲಿ ಸರಿಯಾಗಿ ಹೊಂದಿಸದ ಜೋಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಚಟುವಟಿಕೆಯಿಂದ ನಾವು ಏನನ್ನು ಉಳಿಸ್ತೀವಿ ಅಂತ. ಸೊ ಅದರಲ್ಲಿ ಯಾವುದು ತಪ್ಪಾಗಿರ್ತಕ್ಕಂಥ ಸರಿಯಾಗಿ ಹೊಂದಿಸದೇ ಇರ್ತಕ್ಕಂಥ ಜೋಡಿ ಯಾವುದು ಅಂತ. ಇಲ್ಲಿ ಮೊದಲನೇ ಆಪ್ಷನನ್ನು ನೀವು ನೋಡ್ಬೋದು. ಹತ್ತಿರದ ಸ್ಥಳಗಳಿಗೆ ನಡ್ಕೊಂಡು ಹೋಗೋದ್ರಿಂದ ಇಂಧನ ಉಳಿತಾಯ ಆಗುತ್ತೆ, ಅದು ಸರಿ. ಬಿಸಿಲಲ್ಲಿ ಕೂದಲ ಒಣಗಿಸೋದ್ರಿಂದ ವಿದ್ಯುತ್ ಶಕ್ತಿ ಉಳಿತಾಯ ಆಗುತ್ತೆ. ಸೊ ಇದು ಕೂಡ ಕರೆಕ್ಟು. ಮಡಿಕೆಯಲ್ಲಿ ನೀರು ತಂಪು ಮಾಡೋದ್ರಿಂದ ಇಂಧನ ಉಳಿತಾಯ ಆಗುತ್ತೆ. ಇನ್ನು ಮೊಬೈಲ್ ಫೋನ್ ಕಡಿಮೆ ಬಳಸೋದ್ರಿಂದ ರಾಸಾಯನಿಕ ಶಕ್ತಿ ಉಳಿತಾಯ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಿಮಗೆ ಡೌಟ್, ಇವಂತೂ ಕೂದಲನ್ನು ಒಣಗಿಸುವುದು ಇದು ಕರೆಕ್ಟ್ ಇದೆ, ಇನ್ನು ಇವೆರಡರಲ್ಲಿ ನಿಮಗೆ ಡೌಟ್ ಬರುತ್ತೆ. ಸೊ ಯಾವುದು ಸರಿಯಾದ ಉತ್ತರ ಅಂತ. ಅಂದರೆ ಮಡಿಕೆಯಲ್ಲಿ ನೀರನ್ನು ತಂಪು ಮಾಡತಕ್ಕಂಥದ್ರಿಂದ ಏನು ಉಳಿತಾಯ ಆಗುತ್ತೆ? ಅಲ್ಲಿ ವಿದ್ಯುತ್ ಶಕ್ತಿ ಉಳಿತಾಯ ಆಗುತ್ತೆ. ಅಂದರೆ ನಾವು ಏನು ಫ್ರಿಜ್ಜನ್ನು ಯೂಸ್ ಮಾಡ್ತೀವಿ, ಹಾಗಾಗಿ ವಿದ್ಯುತ್ ಶಕ್ತಿ ಅಂತ ಇರಬೇಕಿತ್ತು, ಬದಲಾಗಿ ಇಂಧನ ಶಕ್ತಿ ಅಂತ ಇದೆ. ಸೊ ಹಾಗಾಗಿ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಇನ್ನು ಮೊಬೈಲ್ ಫೋನ್ ಬಳಸೋದ್ರೆ ರಾಸಾಯನಿಕ ಶಕ್ತಿ, ಅದು ಕೂಡ ಬ್ಯಾಟ್ರಿ ಇರುತ್ತೆ. ಸೊ ಬ್ಯಾಟ್ರಿಗೆ ಎಲೆಕ್ಟ್ರಿಕಲ್ ಚಾರ್ಜನ್ನು ಬಳಸ್ತೀವಿ ಅಫ್ಕೋರ್ಸ್, ಬಟ್ ಬ್ಯಾಟ್ರಿನೇ ಅದು ಸರಿಯಾದ ಉತ್ತರ. ತುಂಬಾ ಬಳಸೋದ್ರಿಂದ ಮೊಬೈಲ್ ಬ್ಯಾಟ್ರಿ ಅಥವಾ ಅದಕ್ಕಿರ್ತಕ್ಕಂಥ ಲಿಕ್ವಿಡ್ಡು ಹಾಳಾಗುತ್ತೆ ಅನ್ನೋದು ನೀವು ಕೂಡ ಕೇಳಿದಿರಿ. ಸೊ ಆ್ಯಸ್ ಪಾಸಿಬಲ್ ಆ್ಯಸ್ ನಾವು ಮೊಬೈಲನ್ನು ಕಡಿಮೆ ಬಳಸಬೇಕು. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅಂದರೆ ಮಿಸ್ ಮ್ಯಾಚಿಂಗ್ ಆಗಿರ್ತಕ್ಕಂಥದ್ದು ಅದೇನೇ. ನೀವು ಬೇಕಾದರೆ ನಿಮಗೆ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನೋಡೋಣ ಉತ್ತರಗಳನ್ನು ಯಾವುದು ಸರಿ ಇದೆ. ಅದನ್ನು ನಾನು ಮತ್ತೊಂದು ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತೇನೆ. ಮುಂದಿನ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂತಹ ಗ್ರಹ. ಸೊ ಇದು ನೀವು ಗ್ರಹಗಳನ್ನು ನೋಡೋದಾದರೆ ತುಂಬ ಹತ್ತಿರ ಇರ್ತಕ್ಕಂಥದ್ದು ಬುಧ ಗ್ರಹ. ಸೊ ಅದ್ರ ಪ್ಯಾಟರ್ನ್ ನೆಕ್ಸ್ಟ್ ಒಂದು ಚಿತ್ರ ಕೊಡ್ತಾರೆ, ಅದನ್ನು ನಾನು ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ನೀವು ಪರೀಕ್ಷೆಗೆ ಓದೋರಾದರೆ ಹತ್ತಿರ ಇರ್ತಕ್ಕಂಥದ್ದು ಯಾವುದು, ದೂರ ಇರ್ತಕ್ಕಂಥದ್ದು ಯಾವುದು, ದೊಡ್ಡದು ಯಾವುದು, ಚಿಕ್ಕದು ಯಾವುದು, ಆಮೇಲೆ ತುಂಬ ಸುಂದರವಾಗಿ ಕಾಣುವಂಥದ್ದು ಯಾವುದು, ಕೆಂಪುದು ಯಾವುದು, ಕೆಂಪು ಗ್ರಹ ಯಾವುದು, ಈ ಥರದ್ದೆಲ್ಲ ಉಂಗುರ ವ್ಯವಸ್ಥೆ ಇರ್ತಕ್ಕಂಥದ್ದು ಯಾವುದು, ಭೂಮಿಯ ಅವಳಿ ಗ್ರಹ, ಈ ಥರದ್ದೆಲ್ಲ ಕೇಳ್ತಾರೆ. ಅವನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂತ. ಸರಿಯಾದ ಉತ್ತರ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ. ಸೊ ಪರ್ವತ ಶ್ರೇಣಿಗಳು, ಹಿಮಾಲಯ ಪರ್ವತ ಶ್ರೇಣಿಗಳು ಅಂದರೆ ಸುಮಾರು ಸಾವಿರಾರು ಕಿಲೋಮೀಟರ್ವರೆಗೆ ಹಬ್ಬಿರ್ತವೆ. ಬಟ್ ಇಲ್ಲಿ ಪ್ರಶ್ನೆ ಅದಲ್ಲ, ಆ್ಯಕ್ಚುಲಿ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳು ಅಂತ ಕೇಳಿದಾರಲ್ವ. ಸೊ ಅದಕ್ಕೆ ಸರಿಯಾದ ಉತ್ತರ ಡೋನ್ ಅಂತೀವಿ, ಅಥವಾ ಇದರಲ್ಲಿ ಉದಾಹರಣೆ ಡೆಹ್ರಾಡೂನನ್ನು ನೀವು ನೋಡಿರ್ಬೋದು. ಸೊ ಹಾಗಾಗಿ ಡೋನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಆಪ್ಷನ್ ಸಿ. ಓಕೆ, ಸೊ ಪರ್ವತ ಶ್ರೇಣಿಗಳಲ್ಲ, ಡೋನ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟು, ಇದು ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ. ನಾನು ಕೇಂದ್ರಾಡಳಿತ ಪ್ರದೇಶಗಳ ಲೀಸ್ಟನ್ನು ಕೊಟ್ಟಿದ್ದೀನಿ. ಡಿಯು, ಡಮನ್, ದಾದ್ರಾ ನಗರ ಹಾವೇಲಿ, ಚಂಡೀಗಢ, ಲಕ್ಷದ್ವೀಪ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ. ಸೊ ಅದರಲ್ಲಿ ಇಲ್ಲದೆ ಇರತಕ್ಕಂಥದ್ದು ಮಣಿಪುರ ಅಂತ. ಸೊ ಮಣಿಪುರ ಇದಕ್ಕೆ ಸರಿಯಾದ ಉತ್ತರ. ಇನ್ನು 2-3 ವಾಕ್ಯದಲ್ಲಿ ನಾನೇ ಉತ್ತರ ಆಲ್ರೆಡಿ ನಿಮಗೆ ಬರೆದಿದ್ದೀನಿ, ಓದ್ಕೊಳ್ಬೋದು ನೀವು. ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದ ಮನೆಗಳಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ಸಂರಕ್ಷಿಸುವಂತಹ 2 ವಿವಿಧ ಕ್ರಮಗಳನ್ನು ಉದಾಹರಣೆಯೊಂದಿಗೆ ಚರ್ಚಿಸಿ ಅಂತ, ಅಂದರೆ ಸೂಚಿಸಿ ಅಂತ ಕೊಟ್ಟಿದ್ದಾರೆ.
ಸೊ ನೋಡಿ, ಉಪ್ಪಿನಕಾಯಿನ ಕೆಡದಂಗೆ ಇಡಲಿಕ್ಕೆ ಉಪ್ಪನ್ನು ಹಾಕ್ತಾರೆ. ಅದೇ ರೀತಿ ಹಣ್ಣುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಕ್ಕರೆಯಂತಹ ವಸ್ತುವನ್ನು ಬಳಸಲಾಗುತ್ತೆ. ನೆಕ್ಸ್ಟ್ ದ್ರಾಕ್ಷಿ ಹಣ್ಣನ್ನು ಒಣಗಿಸಿ ಒಣ ದ್ರಾಕ್ಷಿಯನ್ನು ಬಳಸ್ತಾರೆ, ಅದರಿಂದ ಕೂಡ ಅದು ಕೆಟ್ಟು ಹೋಗುವುದಿಲ್ಲ. ಇನ್ನು ನಿಮ್ಮ ಧಾನ್ಯಗಳನ್ನು ಕೂಡ ನೋಡ್ಬೋದು, ಒಣಗಿಸಿ ಬಿಸಿಲಲ್ಲಿ ಹಾಗೆ ಇಟ್ಕೊತಾರೆ. ರೊಟ್ಟಿ ಆಗಿರ್ಬೋದು, ಅದನ್ನು ಕೂಡ ಒಣಗಿಸಿ ಇಟ್ಕೊತಾರೆ. ನೀವು ಯಾವುದಾದ್ರೂ ಬೆಸ್ಟ್ 2 ಬರಿಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಹಳ್ಳಿ ಒಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ. ಆ ಪ್ರಶಸ್ತಿಗೆ ಅರ್ಹವಾಗಲಿಕ್ಕೆ ಆ ಗ್ರಾಮವು ಹೊಂದಿರಬೇಕಾದ 4 ಅಂಶಗಳು ಅಂತ ಕೊಟ್ಟಿದ್ದಾರೆ. ಮುಖ್ಯವಾಗಿ ಚರಂಡಿ ವ್ಯವಸ್ಥೆ ಚೆನ್ನಾಗಿರಬೇಕು, ಹಾಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಆಗಬೇಕು, ಗ್ರಾಮಗಳು ಸ್ವಚ್ಛತೆ ಮತ್ತು ನೈರ್ಮಲ್ಯದಿಂದ ಇರಬೇಕು, ರಸ್ತೆಗಳು ಮತ್ತು ಬೀದಿ ದೀಪಗಳು ಚೆನ್ನಾಗಿರಬೇಕು. ಇದೆಲ್ಲನೂ ಇದ್ದರೆ ಪ್ರಮುಖವಾಗಿ ಹೇಳೋದಾದರೆ ಆ ಒಂದು ಹಳ್ಳಿಯನ್ನು ಉತ್ತಮ ಗ್ರಾಮ ಅಂಥೇಳಿ ಕರಿತೀವಿ. ಅದೆಲ್ಲ ಬೇಸಿಕ್ ನೀಡ್ ಇರಬೇಕು ಅಂತ. ನೆಕ್ಸ್ಟ್ ದ್ರವ್ಯದ 2 ಲಕ್ಷಣಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ದ್ರವ್ಯವು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆ ಹಾಗೂ ತೂಕವನ್ನು ಹೊಂದಿದೆ, ಇದೇ 2 ಲಕ್ಷಣ. ನೆಕ್ಸ್ಟು ಸಂಪೂರ್ಣ ಸಾಂಬಾರು ತುಂಬಿದ ಪಾತ್ರೆಯಲ್ಲಿ ನಾವು ಉಪ್ಪನ್ನು ಹಾಕಿದರೂ ಕೂಡ ಸಾಂಬಾರು ಹೊರಗೆ ಚೆಲ್ಲೋದಿಲ್ಲ, ಯಾಕೆ ಅಂತ. ಸೊ ಉಪ್ಪಿನ ಪ್ರಮಾಣ ನಾವೇನು ತುಂಬ ಹಾಕೋದಿಲ್ಲ, ಸ್ವಲ್ಪ ಹಾಕಿರ್ತೀವಿ. ಉಪ್ಪನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತೀವಿ, ಜೊತೆಗೆ ಉಪ್ಪು ನೀರಿನಲ್ಲಿ ಕರಗುತ್ತೆ, ಹಾಗಾಗಿ ಸಾಂಬಾರದು ಚೆಲ್ಲೋದಿಲ್ಲ. ಹಾಗೂ ನಾವು ಹಾಕಿರ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಅದೇ ನೀವು ಉಪ್ಪು ಹಾಕೋದಾದರೆ 1 ಚೀಲ ಹಾಕಿ ನೋಡಿ, ಖಂಡಿತ ಚೆಲ್ಲುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನಾವು ಹಾಕೋದ್ರಿಂದ ನಾವು ಆ ಲವಣ ಅದರಲ್ಲಿ ಕರಗಿ ಸಾಂಬಾರು ಚೆಲ್ಲೋದಿಲ್ಲ. ನೆಕ್ಸ್ಟ್ 4 ಸಂಯುಕ್ತ ವಸ್ತುಗಳಿಗೆ, ಅದಕ್ಕೆ ಏನಾದರೂ ನಿಮಗೆ ಸೈಂಟಿಫಿಕ್ ಆನ್ಸರ್ ಏನಾದರೂ ಗೊತ್ತಿದ್ದರೆ ಇದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಪ್ರಶ್ನೆ ಸಂಖ್ಯೆ 16. ಇನ್ನು 4 ಸಂಯುಕ್ತ ವಸ್ತುಗಳಿಗೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಬರೆದಿದ್ದೀನಿ. ಅಡಿಗೆ ಉಪ್ಪು NaCl, H2O, ನೀರು, ಇಂಗಾಲ ಡೈಆಕ್ಸೈಡ್, ಹಾಗೆ ಸಕ್ಕರೆ C6H12O6 ಅಂತ ಕರಿತೀವಿ. ಸೊ ಗ್ಲೂಕೋಸ್, ಸಕ್ಕರೆ ಎಲ್ಲ ಒಂದೇ. ಇವೆಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಬೇರೆ ಬೇರೆ ಸಂಯುಕ್ತಗಳನ್ನು ಹೊಂದಿರತಕ್ಕಂಥದ್ದು. NaCl ಆಗಿರ್ಬೋದು, H2O ಆಗಿರ್ಬೋದು, CO2 ಆಗಿರ್ಬೋದು, ಇನ್ನು C6H12O6 ನೋಡಿ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಹೊಂದಿರತಕ್ಕಂಥದ್ದು ಸಕ್ಕರೆ. ಇವೆಲ್ಲವೂ ಕೂಡ ಸೇರಿ ಒಂದು ಸಂಯುಕ್ತ ಆಗಿದೆ. ಈ ಥರ ಸಂಯುಕ್ತ ವಸ್ತುಗಳಿಗೆ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಕೂಡ ಕೊಡ್ಬೋದು. ನಾನಿಲ್ಲಿ ಒಂದು 4 ಸೆಲೆಕ್ಷನ್ ಮಾಡಿದ್ದೀನಿ. ಇನ್ನು ಸ್ನಾಯು ಶಕ್ತಿಯಿಂದ ಮಾಡುವ 4 ಕೆಲಸಗಳು, ಅಂದರೆ ನೀವೇನು ಮಾಡ್ತೀರಲ್ಲ ಕೈಯಿಂದ ಮಾಡುವಂಥ ಕೆಲಸಗಳು, ಅದನ್ನು ಬರಿಬೇಕು. ಕಾಲಿಂದ ನಡ್ಕೊಂಡು ಹೋಗ್ತೀವಿ, ನಡೆಯುವುದು, ಓಡುವುದು, ಮೆಟ್ಟಿಲು ಹತ್ತೋದು, ಸೈಕಲ್ ತುಳಿಯೋದು, ಇನ್ನು ವಸ್ತುಗಳನ್ನು ನೂಕೋದು, ಎಳೆಯೋದು, ಮೇಲೆ ಕೆತ್ತುವುದು, ಇವೆಲ್ಲವೂ ಕೂಡ ಸ್ನಾಯು ಶಕ್ತಿಯಿಂದ ಮಾಡ್ತೀವಿ. ಸೊ ಇಲ್ಲಿ ರಿಮೋಟ್ ಪ್ರಶ್ನೆ ಕೇಳಿದಾಗ ಅಲ್ಲೂ ಕೂಡ ಅಯ್ಯೋ ರಿಮೋಟ್ನ ಕೈಯಲ್ಲಿ ಒತ್ತೀವಲ್ವ, ಅಲ್ಲೂ ಸ್ನಾಯು ಶಕ್ತಿ ಯೂಸ್ ಆಗುತ್ತೆ ಅಂತ. ಬಟ್ ನೀವು ರಿಮೋಟ್ನ ಒತ್ತಿದ್ರು ಕೂಡ ಅದರಲ್ಲಿ ಶೆಲ್ ಇಲ್ಲ ಅಂದರೆ ರಿಮೋಟ್ ಕೆಲಸ ಮಾಡಲ್ಲ. ಇನ್ಫ್ರಾರೆಡ್ ರೇಡಿಯೇಷನ್ಸ್ ಟೆಕ್ನಾಲಜಿ ಇರುತ್ತೆ, ಬಟ್ ಅಲ್ಲಿ ಪವರ್ ಯಾವುದು ಅಂದರೆ ರಾಸಾಯನಿಕ ಅಂತಲೇ ಹೇಳಬೇಕು. ಬಟ್ ಇಲ್ಲಿ ಸ್ನಾಯು ಶಕ್ತಿಯಿಂದ ಕೆಲಸ ಮಾಡತಕ್ಕಂಥದ್ದು. ಇವನ್ ಬಿಟ್ಟು ಬೇರೆ ಯಾವುದಾದ್ರೂ ನೀವು ಬರಿಬೋದು. ಇನ್ನು ಕೋಷ್ಟಕವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ನಾನು ಆಲ್ರೆಡಿ ಭರ್ತಿ ಮಾಡಿಬಿಟ್ಟಿದ್ದೀನಿ. ಶಕ್ತಿಯ ರೂಪ, ಬದಲಾದ ಶಕ್ತಿಯ ರೂಪ. ಇನ್ನು ಚಟುವಟಿಕೆ, ಸ್ನಾಯು ಶಕ್ತಿಯಿಂದ ಏನಾಗುತ್ತೆ, ಯಾಂತ್ರಿಕ ಶಕ್ತಿ ಬದಲಾಗುತ್ತೆ, ಅದರ ವಸ್ತುಗಳನ್ನು ಎಳಿತಕ್ಕಂಥದ್ದು. ನೋಡಿ ಇಲ್ಲಿ ಎಳೆಯೋದು. ವಿದ್ಯುತ್ ಶಕ್ತಿಯಿಂದ ನಾನು ಫ್ಯಾನ್ ತಿರುಗುತ್ತೆ, ಅದರಿಂದ ಯಾಂತ್ರಿಕ ಶಕ್ತಿ ಆಗುತ್ತೆ. ಸೌರಶಕ್ತಿಯು ಉಷ್ಣ ಶಕ್ತಿಯಾಗಿ ಬದಲಾವಣೆ ಆಗುತ್ತೆ, ಅಂದರೆ ಧಾನ್ಯಗಳನ್ನು ಒಣಗಿಸ್ತಾರೆ ಅಂತ, ಹೌದಲ್ವಾ. ನೆಕ್ಸ್ಟ್ ಇಂಧನ ಶಕ್ತಿ ಉಷ್ಣ ಶಕ್ತಿ ಆಗುತ್ತೆ ಅಂದರೆ ಒಂದು ಉದಾಹರಣೆ ಏನಪ್ಪ ಅಂದರೆ ಒಲೆ ಉರಿಸ್ತಕ್ಕಂಥದ್ದು, ಅದರಿಂದ ಇಂಧನ ಉಷ್ಣವಾಗಿ ಪರಿವರ್ತನೆಯಾಗಿ ಕೆಲಸ ಮಾಡುತ್ತೆ. ಇಷ್ಟು ನಾನು ಇಲ್ಲಿ ಉತ್ತರ ಬರೆದಿದ್ದೀನಿ. ಇವು ಚಟುವಟಿಕೆಯನ್ನು ಬೇರೆನೂ ಕೂಡ ನೀವು ಬರಿಬೋದು, ಆದರೆ ಮ್ಯಾಕ್ಸಿಮಮ್ ಇದೇ ಥರದ ಉತ್ತರಗಳು ನೀವು ನಿರೀಕ್ಷೆ ಮಾಡ್ಬೋದು. ನೆಕ್ಸ್ಟ್ ಸೌರವ್ಯೂಹದ ಚಿತ್ರ ರಚಿಸಿ ಆಕಾಶಕಾಯಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕೆಂಪು ಗ್ರಹ ಯುರೇನಸ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ಸೌರವ್ಯೂಹದ ಚಿತ್ರ ಬರೀಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮೊದಲಿಗೆ ಸೂರ್ಯ ಬರೆದಿದ್ದೀನಿ, ಅದಾದ ನಂತರ ಒಂದು ಕಕ್ಷೆ, 2, 3, 4, 5, 6, 7, 8 ಕಕ್ಷೆಗಳನ್ನು ಬರೆದಿದ್ದೀನಿ. ಮೊದಲನೇದು ಬುಧ, ಆಮೇಲೆ ಶುಕ್ರ, ಭೂಮಿ, ಮಂಗಳ. ಕೆಂಪು ಗ್ರಹ ಅಂದರೆ ಮಂಗಳ. ಸೊ ಮಂಗಳನ ಹೈಲೈಟ್ ಮಾಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಮಂಗಳ ಆದಮೇಲೆ 1, 2, 3 ಲಾಸ್ಟಿಂದ 2ನೇದು ಯುರೇನಸ್ ಆಗಿರುತ್ತೆ. ಸೊ ಯುರೇನಸ್ಸನ್ನು ಕೂಡ ನಾನಿಲ್ಲಿ ಗುರುತು ಮಾಡಿದ್ದೀನಿ, ಬಿ ಅಂತ ಬರೆದಿದ್ದೀನಿ. ಬಿ ಅಂದರೆ ಯುರೇನಸ್ ಅಂತ, ಗೊತ್ತಾಯ್ತಾ. ಸೊ ನೀವು ಕೂಡ ಇದೇ ಥರದ ಒಂದು ಪ್ಯಾಟ್ರನನ್ನು ಹಾಕಿ ಚಿತ್ರನ ಬರೀರಿ. ಇನ್ನು ನಮ್ಮ ರಾಜ್ಯದ ಯಾವುದಾದ್ರೂ 4 ನದಿಗಳನ್ನು ಹೆಸರಿಸಿ. ಸಾಕಷ್ಟು ನದಿಗಳಿದ್ದಾವೆ, ಅದರಲ್ಲಿ ಪ್ರಮುಖವಾಗಿ ನಾನು ಕಾವೇರಿ, ವೇದಾವತಿ, ಶರಾವತಿ, ಘಟಪ್ರಭಾ. ಕಾವೇರಿ ನದಿ ನಿಮಗೆಲ್ಲ ಗೊತ್ತಿದೆ. ವೇದಾವತಿ ನಮ್ಮ ಹಿರಿಯೂರು ಮೇಲೆ ಹಸಿ ಹಾದು ಹೋಗುತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಹಾಗಾಗಿ ಅದನ್ನು ಬರೆದಿದ್ದೀನಿ. ಶರಾವತಿ ನೀವು ಕೇಳಿರ್ಬೇಕು. ಇನ್ನು ಘಟಪ್ರಭಾ ನದಿ, ಸೊ ಘಟಪ್ರಭಾ ಕೇಳಿದಿರಾ, ಇದು ಕೂಡ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುತ್ತೆ. ಸೊ
ಭಾರತ ಸರ್ಕಾರವು ಸಾಧಕರಿಗೆ ರಾಷ್ಟ್ರಮಟ್ಟದಲ್ಲಿ ನೀಡುವಂತಹ ಯಾವುದಾದ್ರು 4 ಗೌರವ ಪ್ರಶಸ್ತಿಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟೆ. ಸೊ ನಾನು ಅದರಲ್ಲಿ ಟಾಪ್ 4 ಪ್ರಶಸ್ತಿಗಳನ್ನು ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಭಾರತ ರತ್ನ ಪ್ರಶಸ್ತಿ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು. ಸೊ ಇವನ್ ಬಿಟ್ಟು ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಕೊಡ್ತಾರೆ. ಶೌರ್ಯ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ಇವೆಲ್ಲ ಪುರಸ್ಕಾರಗಳನ್ನು ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ ಕೂಡ ನಿಮಗೆ ನೆನಪಿರತಕ್ಕಂತಹ ರಾಷ್ಟ್ರ ಮಟ್ಟದಲ್ಲಿ ಕೊಡುವಂಥ ಪ್ರಶಸ್ತಿಗಳನ್ನು ನೀವು ಬರಿಬೇಕಾಗತ್ತೆ. ಆಟದಲ್ಲಿ ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆಲ್ಲ ಕೊಡ್ತಾರೆ. ಸೊ ಇದೀಗ ಭಾರತ ರತ್ನ ಪ್ರಶಸ್ತಿ ನಿಮ್ಮ ಪರೀಕ್ಷೆ ಸಂದರ್ಭದಲ್ಲಿ ಕೇಳ್ಬೋದು. LK ಅಡ್ವಾಣಿಯವರಿಗೆ ಕೊಟ್ಟಿದ್ದಾರೆ. ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ, ಹಿರಿಯ ನಾಯಕರು, BJP ಸರ್ಕಾರದಲ್ಲಿ ಇದ್ದಂಥವರು. ಸೊ ನರೇಂದ್ರ ಮೋದಿಯವರು ಅದನ್ನು ಟ್ವೀಟ್ ಮುಖಾಂತರ ಇದೀಗ ತಿಳಿಸಿದ್ದಾರೆ. ನಿಮ್ಮ ಪರೀಕ್ಷೆ ಸಂದರ್ಭದಲ್ಲಿ ಏನಾದರೂ ಆ ಪ್ರಶ್ನೆ ಕೂಡ ಕೇಳುವ ಸಾಧ್ಯತೆ ಇರುತ್ತೆ. GK ವಿಭಾಗದಲ್ಲಿ ಅಥವಾ ಮೊರಾರ್ಜಿ ದೇಸಾಯಿಯಲ್ಲಿ ಕೂಡ ಕೇಳುವ ಸಾಧ್ಯತೆ ಇರುತ್ತೆ, ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ. ಸೊ ಇದಿಷ್ಟು ಪ್ರಶಸ್ತಿಗಳ ಬಗ್ಗೆ ಆಯಿತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮೈದಾನ ಪ್ರದೇಶಗಳಲ್ಲಿ ವಾಸ್ತುಶಿಲ್ಪಗಳ ರಚನೆಗೆ ಸಹಕಾರಿಯಾಗಿರುವ 4 ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆಯೋ ಹಾಗೆ ಟೈಪ್ ಮಾಡಿದ್ದೀನಿ. ವಾಸ್ತುಶಿಲ್ಪಗಳ ರಚನೆಗೆ ಮೈದಾನ ಪ್ರದೇಶಗಳು ಹೆಚ್ಚು ಸಹಕಾರಿ. ಇವು ಸಮತಟ್ಟಾಗಿರುವ ಕಾರಣ ವಿಶಾಲ ವಿನ್ಯಾಸದ ಕಟ್ಟಡಗಳ ನಿರ್ಮಾಣ ಸುಲಭ ಆಗುತ್ತೆ. ಪ್ರಕೃತಿದತ್ತವಾಗಿ ಆಯಾ ಭಾಗಗಳಲ್ಲಿ ದೊರೆತಕ್ಕಂತಹ ಮರಳು, ಲೋಹ, ವಿವಿಧ ಶಿಲೆಗಳು, ಮರಮುಟ್ಟುಗಳು, ಸಸ್ಯಜನ್ಯ ನಾರುಗಳು, ಮಣ್ಣು, ಯೋಗ್ಯವಾದ ನೆಲ ಮತ್ತು ಕುಶಲಕರ್ಮಿಗಳು ಕೂಡ ಸಿಗ್ತಾರೆ. ಇವೆಲ್ಲದ ಕಾರಣದಿಂದಾಗಿ ವಾಸ್ತುಶಿಲ್ಪಗಳ ರಚನೆಗೆ ತುಂಬ ಸಹಕಾರಿಯಾಗಿದೆ. ಸೊ ಈ ಅಂಶಗಳಲ್ಲಿ ನಿಮ್ಗೆ ಏನಾದರೂ ನೆನಪಿದ್ರೆ ಅಷ್ಟು ಅಂಶಗಳನ್ನು, ಪ್ರಮುಖವಾಗಿ 4 ಅಂಶಗಳನ್ನು ಬರೀರಿ. ಕ್ಲಿಯರ್? ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಭಾರತ ನಕ್ಷೆಯಲ್ಲಿ ಕೆಳಗಿನ ಪ್ರದೇಶಗಳನ್ನು ಅಥವಾ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಭಾರತದ ದಕ್ಷಿಣದ ನೆರೆ ರಾಷ್ಟ್ರ, ಭಾರತದ ಪಶ್ಚಿಮಕ್ಕಿರುವಂಥ ಸಮುದ್ರ, ಭಾರತದ ರಾಜಧಾನಿ, ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಸೊ ನಾನು ಇಲ್ಲಿ ಗುರುತಿಸಿದ್ದೀನಿ ದೆಹಲಿ, ಓಕೆನಾ. ಅದು B ಬಂದು ಅರಬ್ಬಿ ಸಮುದ್ರ, ಇದು ಕೂಡ ಗುರುತಿಸಿದ್ದೀನಿ. ಇನ್ನು A ಫಸ್ಟ್ನೇದು ಶ್ರೀಲಂಕಾ, ಅಂಡಮಾನ್ ನಿಕೋಬಾರನ್ನು ಇಲ್ಲಿ ನಾನು ಸೂಚಿಸಿದ್ದೀನಿ. ಸೊ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ, ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್. ಇದೇ ಥರನೇ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಈಗಿನ ವಿಡಿಯೋ. ಈ ಒಂದು ವಿಡಿಯೋ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ ಯಾರೆಲ್ಲ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಇದನ್ನು ಸೆಂಡ್ ಮಾಡಿ. ಮತ್ತು D.Ed ಆಗಿದ್ದು ಪೇಪರ್ 1 TET ಬರೀತಿರ್ತಕ್ಕಂಥವ್ರಿಗೆ, ಸೊ ಅವರು ಅಯ್ಯೋ ಇದು 5ನೇ ಕ್ಲಾಸಿಗೆ ಮಾತ್ರ ನನಗಿಲ್ಲ ಅಂತ ತಿಳ್ಕೊಬೇಡಿ, ನಿಮಗೂ ಕೂಡ ಇರುತ್ತೆ. ಎಷ್ಟೋ ಪ್ರಶ್ನೆಗಳನ್ನು ನಾವು ಕೂಡ ಉತ್ತರ ಮಾಡಲಿಕ್ಕಾಗಲ್ಲ. ಸೊ ಬೆಟರ್ 4th ಮತ್ತು 5th EVS ಬುಕ್ಕನ್ನು ನೀವು ಸ್ಟಡಿ ಮಾಡಿ ಮತ್ತು ಈ ಥರದ ಪ್ರಶ್ನೆ ಪತ್ರಿಕೆಗಳನ್ನು ಸ್ವಂತ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ. TET ಹಾಗೂ ಒಂದು CET ಶಿಕ್ಷಕರ ನೇಮಕಾತಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಪೊಲೀಸ್ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್. ನೋಡ್ತಾ ಹೋಗೋಣ. ನಿಮಗೆ ಗೊಂದಲ ಅನಿಸಿದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ, ಸೊ ನೋಡೋಣ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏನಿದಾವೆ ಅಂತಕ್ಕಂಥದ್ದನ್ನು. ಕರ್ನಾಟಕದ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಕೇಳಿದರೆ, ಸೊ ಸರಿಯಾದ ಉತ್ತರ ಕೊಡಗು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೀತಕ್ಕಂತಹ ಜಿಲ್ಲೆ ಕೊಡಗು. ಕೊಟ್ಟಿರುವಂಥ ಚಿತ್ರಗಳಲ್ಲಿ ಬೆಳೆ ಕಟಾವು ಮಾಡಲು ಬಳಸುವಂಥ ಕೃಷಿ ಉಪಕರಣ ಅಂತ ಕೊಟ್ಟಿದ್ದಾರೆ. ಸೊ ಬೆಳೆ ಕಟಾವು ಮಾಡ್ತಕ್ಕಂಥದ್ದು ಮೊದಲನೇದು ಕುಡುಗೋಲು ಅಥವಾ ಕುರ್ಪಿ ಅಂತ ಕರೀತಾರೆ. ಸೊ ಆಪ್ಷನ್ A ಇದಕ್ಕೆ ಸರಿಯಾದ ಉತ್ತರ. ಕಾರೊಂದು ಈ ನೈಸರ್ಗಿಕ ಸಂಪನ್ಮೂಲವೊಂದರ ಕೊರತೆಯ ಕಾರಣದಿಂದ ರಸ್ತೆ ಮಧ್ಯೆ ನಿಂತಿದೆ. ಸೊ ಏನು ಕೊರತೆ ಆಗುತ್ತೆ ಅದಕ್ಕೆ? ಕಲ್ಲಿದ್ದಲು ಹಾಕೋದಿಲ್ಲ, ಮಣ್ಣು ಕೂಡ ಹಾಕೋದಿಲ್ಲ, ಖನಿಜ ಅಲ್ಲ, ಬದಲಾಗಿ ಇಂಧನ. ಸರಿಯಾದ ಉತ್ತರ ಇಂಧನದ ಕೊರತೆಯಿಂದ. ರೈತನೊಬ್ಬನ ಊರಿನಲ್ಲಿ ಯಾವಾಗಲೂ ಬಹಳ ಕಡಿಮೆ ಮಳೆ, ಅವನ ಆಯ್ಕೆ ಮಾಡಿಕೊಳ್ಳಬಹುದಾದ ಬೆಳೆಗಳು ಯಾವ್ಯಾವು? ಸೊ ಮಳೆ ಕಡಿಮೆ ಇದ್ದಾಗ ಬೆಳಿಬಹುದಂತಹ ಬೆಳೆಗಳು ರಾಗಿ ಮತ್ತು ಸಿರಿಧಾನ್ಯಗಳು. ಸೊ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ, ಮೊಳಕಾಲ್ಮೂರು ಅಂದರೆ ಆ ಒಂದು ಭಾಗಗಳಲ್ಲಿ ತುಂಬ ಮಳೆ ಕಡಿಮೆ, ರೇರ್. ಸೊ ಮಧ್ಯ ಕರ್ನಾಟಕದಲ್ಲಿ ಅದರ ಚದುರಿದಂತೆ ಮಳೆಗಳು ಜಾಸ್ತಿ ಬರುತ್ತೆ. ಸೊ ಅಂಥ ಕಡೆಯಲ್ಲಿ ಸಿರಿಧಾನ್ಯ ಮತ್ತು ರಾಗಿ ಬೆಳೀತಕ್ಕಂಥದ್ದು ಶೂಟಬಲ್. ಇನ್ನು ಉತ್ತರ ಕರ್ನಾಟಕ ಅಥವಾ ಮಲೆನಾಡುಗಳಲ್ಲಿ ಭತ್ತ ಹೆಚ್ಚಿಗೆ ಬೆಳೀತಾರೆ, ಕಬ್ಬು, ಹಣ್ಣು, ತರಕಾರಿ, ನೀರಾವರಿ ಇರುವಂಥ ಕಡೆಗಳಲ್ಲಿ ತೆಂಗು, ಅಡಿಕೆಯನ್ನು ಬೆಳೀತಾರೆ. ಓಕೆ. ಸೊ ನೆಕ್ಸ್ಟು, ರೈತನಾಗಿರುವ ತನ್ನ ತಂದೆಯು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಾರೆ ಎಂದು ಮಗಳೊಬ್ಬಳು ಹೇಳುತ್ತಾಳೆ. ಆ ರೈತ ಬಳಸಿರ್ತಕ್ಕಂಥ ನೀರಾವರಿ ಪದ್ಧತಿ ಯಾವುದು? ಸೊ ಹನಿ ನೀರಾವರಿ ಬೇಸಾಯ ಪದ್ಧತಿ ಸರಿಯಾದ ಉತ್ತರ. ಬೇಕರಿಯವನು ಒಂದು ತಿನಿಸನ್ನು ತಯಾರಿಸಲು ಸಸ್ಯ ಮೂಲದ ಈ ಪದಾರ್ಥವನ್ನು ಬಳಸಿದ್ದಾನೆ. ಸೊ ಸಸ್ಯ ಮೂಲ ಅಂತ ಹೇಳಿಕೊಂಡಿದ್ದಾರೆ. ಸೊ ಹಾಲು, ತುಪ್ಪ ಇವೆಲ್ಲ ಸಸ್ಯ, ಮೊಟ್ಟೆ ಸಸ್ಯ ಮೂಲ ಅಲ್ಲ.
ಕೊಬ್ಬರಿ ಸರಿಯಾದ ಉತ್ತರ ಆಗುತ್ತೆ. ಬರಗಾಲದಲ್ಲಿ ಬೆಳೆಯಬಹುದಾದ ಬೆಳೆಗಳ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಚರ್ಚೆ ಆಗಿದೆ. ಚರ್ಚೆಯಿಂದ ಹೊರಗುಳಿದ ಬೆಳೆ ಯಾವುದು? ಸೊ ನೋಡಿ, ಬರಗಾಲದಲ್ಲಿ ನವಣೆ ಬೆಳಿಬೋದು, ರಾಗಿ ಬೆಳಿಬೋದು, ಊದಲು ಅಂತ ಇದೆ, ಅದನ್ನು ಕೂಡ ಬೆಳಿಬೋದು. ಆದರೆ ಭತ್ತ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಟ್ ರಿಕ್ವೈರ್ಸ್ ಮೋರ್ ವಾಟರ್, ಅಂದರೆ ನೀರು ತುಂಬ ಬೇಕು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ವೈದ್ಯರು ದೇಹದ ಬೆಳವಣಿಗೆ ದೃಷ್ಟಿಯಿಂದ ಸೋಯಾಬೀನ್ ಹೆಚ್ಚು ಬಳಸಲು ಸಲಹೆ ನೀಡಿದ್ದಾರೆ, ಏಕೆಂದರೆ ಅದರಲ್ಲಿ ಹೇರಳವಾಗಿರೋದು. ಸೊ ಬೆಳವಣಿಗೆ ಅಂತ ತಕ್ಷಣ ನಿಮಗೆ ಅರ್ಥ ಆಗಿರಬೇಕು, ಪ್ರೋಟೀನ್ ಅಂತಕ್ಕಂಥದ್ದು ಬೇಕು. ಹಾಗಾಗಿ ನಿಮಗೆ ಮೊಟ್ಟೆ ಮತ್ತು ಚಕ್ಕಿ ಅಥವಾ ಶೇಂಗಾ ಮಿಠಾಯಿಯನ್ನು ಕೊಡುವಂಥ ಉದ್ದೇಶ ಅದೇ ಆಗಿತ್ತು. ಸೊ ಪ್ರೋಟೀನ್ ಸರಿಯಾದ ಉತ್ತರ. ಕಾರ್ಬೋಹೈಡ್ರೇಟ್ಗಳಂತೆ ತಾನು ಶಕ್ತಿ ಒದಗಿಸುತ್ತೇನೆ, ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದರೂ ಹೆಚ್ಚು ಶಕ್ತಿ ಒದಗಿಸುವೆ, ನಾನು ಯಾರೆಂದರೆ? ಸೊ ಯಾರು? ಸರಿಯಾದ ಉತ್ತರ ಲಿಪಿಡ್. ಸೊ ಲಿಪಿಡ್ ಗಿವ್ಸ್ ಮೋರ್ ಎನರ್ಜಿ ದ್ಯಾನ್ ಕಾರ್ಬೋಹೈಡ್ರೇಟ್. ದ್ರವ ಸ್ಥಿತಿಯ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದರೆ, ಸೊ ದ್ರವ ಸ್ಥಿತಿಗೆ ಸರಿಯಾದ ಜೋಡಿ ಬಂದು ಮಜ್ಜಿಗೆ, ಹಾಲು. ಸೊ ಬೇರೆ ಎಲ್ಲ ಆಪ್ಷನ್ಸ್ ಬರೋದಿಲ್ಲ ಅಲ್ಲಿ. ವಸ್ತು ಮತ್ತು ಅದರ ಲಕ್ಷಣಗಳನ್ನು ತೋರಿಸುವ ಸರಿಯಾದ ಜೋಡಿ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ನೇರವಾಗಿ ಹೇಳ್ತಾ ಹೋಗ್ತೀನಿ, ಸುಣ್ಣದ ಕಲ್ಲು ಗಟ್ಟಿಯಾಗಿದ್ದು ಮುಳುಗುತ್ತದೆ ಅಂತಕ್ಕಂಥದ್ದು. ಸೊ ಅದು ಘನ ವಸ್ತು, ಹಾಗಾಗಿ. ನೆಕ್ಸ್ಟ್, ನೀರಿನಿಂದ ಪೂರ್ಣ ತುಂಬಿರುವ ಟ್ಯಾಂಕ್ಗೆ ಮತ್ತಷ್ಟು ನೀರನ್ನು ಸೇರಿಸಿದರೆ ಅದರಿಂದ ಆಗುವ ಪರಿಣಾಮದ ಕಾರಣವಾದ ದ್ರವ್ಯದ ಲಕ್ಷಣ. ಸೊ ಏನಾಗುತ್ತೆ, ಅದರಿಂದ ನೀರು ಹೊರಗೆ ಬರುತ್ತೆ. ಏನು ಕಾರಣ ಅಂದರೆ ಅಲ್ಲಿ ನೀರು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ, ಹೌದಲ್ವಾ? ಸೊ ಹಾಗಾಗಿ ಅದರ ಒಂದು ಲಕ್ಷಣ ನೀರು ಹೊರಗಡೆ ಬರುತ್ತೆ ಅಂತಕ್ಕಂಥದ್ದು. ಮನೆಯ ತುಂಬ ಗಾಳಿಯಲ್ಲಿ ಹರಡುವಂತಹ ಲಕ್ಷಣವನ್ನು ಇದು ಹೊಂದಿದೆ. ಸೊ ಮನೆಯ ತುಂಬ ಗಾಳಿಯಲ್ಲಿ ಯಾವುದು ಹರಡುತ್ತೆ ಅಂದರೆ ಈ ಊದುಬತ್ತಿ ಹೊಗೆ, ಹೌದಲ್ವಾ? ನೆಕ್ಸ್ಟ್, ತಾಯಿಯು ಪಾತ್ರೆಯೊಂದರಲ್ಲಿದ್ದ ಹಾಲನ್ನು ಲೋಟಕ್ಕೆ ಹಾಕಿ ಅವಳ ಮಗಳಿಗೆ ನೀಡಿದಳು. ಲೋಟವನ್ನು ಗಮನಿಸಿದ ಮಗಳು ಯೋಚಿಸಬಹುದಾದಂತಹ ಸರಿಯಾದ ಹೇಳಿಕೆ ಎಂದರೆ, ದ್ರವಕ್ಕೆ ನಿರ್ದಿಷ್ಟ ಏನಿದೆ, ಆಕಾರವಿದೆ? ಖಂಡಿತ ಇಲ್ಲ, ಆಕಾರವಿಲ್ಲ. ಪಾತ್ರೆಯ ಆಕಾರ ಹೊಂದುವುದಿಲ್ಲ, ಅದು ಕೂಡ ತಪ್ಪು. ಆದರೆ ಆಕಾರವಿಲ್ಲ, ಪಾತ್ರೆಯ ಆಕಾರ ಹೊಂದುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು, ಕರ್ನಾಟಕದ ಅಂದರೆ ಭೂಪಟದಲ್ಲಿ ಕರ್ನಾಟಕವು ಭಾರತದ ಈ ಭಾಗದಲ್ಲಿದೆ ಅಂತ ಕೇಳಿದರೆ, ಸೊ ದಕ್ಷಿಣ ಭಾಗದಲ್ಲಿದೆ. ಒಂದೇ ಗಾತ್ರದ 2 ಪ್ಲಾಸ್ಟಿಕ್ ಕೊಳವೆಗಳಿದ್ದಾಗ ಒಂದು ಕೊಳವೆಯೊಳಗೆ ಮತ್ತೊಂದನ್ನು ಸೇರಿಸಲು ಮಾಡಬಹುದಾದ ಸರಿಯಾದ ಕ್ರಮ ಏನು ಅಂತ ಕೇಳಿದರೆ, ಸೊ ಅದು ಬಿಸಿ ಮಾಡಿ ಅಥವಾ ಕಾಯಿಸ್ಬಿಟ್ಟು ಹಿಗ್ಗಿಸಿ ಅದನ್ನು ಹಾಕ್ತಾರೆ. ಕರ್ನಾಟಕದ ನೆರೆ ರಾಜ್ಯಗಳಲ್ಲಿ ಮಲಯಾಳಂ ಭಾಷೆ ಎಲ್ಲಿ ಮಾತಾಡ್ತಾರೆ? ಸೊ ಮಲಯಾಳಂ ಎಲ್ಲಿ ಮಾತಾಡ್ತಾರೆ? ಕೇರಳದಲ್ಲಿ ಮಾತಾಡ್ತಾರೆ, ಗೊತ್ತಿರಲಿ. ನೆಕ್ಸ್ಟು, ಇದು ಭಾರತದ ನೆರೆಯ ಆಗ್ನೇಯ ರಾಷ್ಟ್ರ. ಸೊ ಆಗ್ನೇಯ ದಿಕ್ಕಿಗೆ ಬರುವಂಥದ್ದು. ಸೊ ನಿಮಗೆ ದಿಕ್ಕುಗಳು ಹೇಳ್ಕೊಟ್ಟಿದ್ದೆ ನಾನು ಆಲ್ರೆಡಿ. ಸೊ ಈ ರೀತಿ 8 ದಿಕ್ಕುಗಳು: ಉ, ಈ, ಪು, ಅ, ದ, ನೈ, ಪ, ವ. ಸೊ ಉ, ಈ, ಪು, ಅದ, ನೈ, ಪ, ವ. ಅಲ್ಲಿ ಆಗ್ನೇಯ ದಿಕ್ಕು ಅಂದ ತಕ್ಷಣ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬರುವಂತಹ ಒಂದು ರಾಷ್ಟ್ರ ಯಾವುದಪ್ಪ ಅಂತಂದರೆ, ಅಲ್ಲಿ ಸಮುದ್ರದ ಪಕ್ಕದಲ್ಲಿರ್ತಕ್ಕಂಥದ್ದೇ ನಿಮ್ಮ ಶ್ರೀಲಂಕಾ. ಸೊ ಶ್ರೀಲಂಕಾ ಸರಿಯಾದ ಉತ್ತರ. ಭಾರತ ಪಶ್ಚಿಮದಲ್ಲಿ ಆವರಿಸಿರುವಂತಹ ಸಮುದ್ರ ಪೂರ್ವ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಇದೆ. ಇದು ಕೇಂದ್ರಾಡಳಿತ ಪ್ರದೇಶವಾಗಿದೆ. ಸೊ ಯಾವುದು ಕೇಂದ್ರಾಡಳಿತ ಪ್ರದೇಶ ಆಗಿದೆ? ಪುದುಚೇರಿ. ಸರಿಯಾದ ಉತ್ತರ ಪುದುಚೇರಿ. ಸೊ ನೆಕ್ಸ್ಟು ಲಾಂಗ್ ಆನ್ಸರ್ಸನ್ನು ನೋಡೋದಾದರೆ, ನೀಡಲು ನೈಸರ್ಗಿಕ ಸಂಪನ್ಮೂಲಗಳನ್ನು ಕೊಟ್ಟಿದ್ದಾರೆ. ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಬರೀಬೇಕು. ಸೊ ನವೀಕರಿಸಬಹುದಾದವನ್ನು ನಾವು ವೃತ್ತದಲ್ಲಿ ಬರಿತೀವಿ. ಸೊ ಇನ್ನು ಉಳಿದಂಥವನ್ನು ಇದರಲ್ಲಿ ಬರಿತೀವಿ. ಸೊ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತಂದರೆ ಅಂಡರ್ಲೈನ್ ಮಾಡ್ತೀನಿ ನೋಡಿ: ನೀರು, ಓಕೆ, ಮಣ್ಣು, ವನ್ಯಜೀವಿಗಳು, ಕಾಡುಗಳು, ಇವೆಲ್ಲ ನವೀಕರಿಸಬಹುದಾದವು. ಇಲ್ಲಿ ಬರಿಬೇಕು. ಇನ್ನು ಉಳಿದವನ್ನ ಈ ಕಡೆ ಬರೀತೀರಾ. ಸೊ ಅದೇ ಥರ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಅದೇ ಪ್ರಶ್ನೆಯಲ್ಲಿ ಸಂಯುಕ್ತಗಳು ಮತ್ತು ಮಿಶ್ರಣಗಳು ಅಂತ ಕೊಟ್ಟಿದ್ದಾರೆ. ಸೊ ಸಂಯುಕ್ತಗಳಿಗೆ ನಾನು ರೌಂಡ್ ಹಾಕ್ತೀನಿ ನೋಡಿ, ಅದನ್ನು ರೌಂಡ್ನಲ್ಲೇ ಬರಿಬೇಕು. ಸೊ ಯಾವುದಿದೆ ಅದು? ನೀರು ಒಂದು ಸಂಯುಕ್ತ, ಅಡಿಗೆ ಉಪ್ಪು ಒಂದು ಸಂಯುಕ್ತ, ಓಕೆ, ಕಾರ್ಬನ್ ಡೈಆಕ್ಸೈಡ್ ಒಂದು ಸಂಯುಕ್ತ. ಸೊ ಉಳಿದವೆಲ್ಲ ಮಿಶ್ರಣ ಅಂತ ಹೇಳ್ಬೋದು. ಇನ್ನು ಮಣ್ಣಿನ 4 ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಬರಿಬೋದು. ಅಥವಾ ಸೌರಶಕ್ತಿಯ ಸಹಾಯದಿಂದ ಕಾರ್ಯನಿರ್ವಹಿಸುವ 4 ಸಾಧನಗಳು: ಸೋಲಾರ್ ಹೀಟರು, ಸೋಲಾರ್ ಲೈಟು, ಅಥವಾ ಸೋಲಾರ್ ಕುಕ್ಕರು. ಸೊ ಸೋಲಾರ್ ಇನ್ನು ಯಾವುದೇ ಡಿವೈಸ್ಗಳನ್ನು ಕೂಡ ನೀವು ಇಲ್ಲಿ ಬರಿಬೋದು. ಅಥವಾ ಮಣ್ಣಿನಿಂದ ಆಗ್ತಕ್ಕಂಥ ಉಪಯೋಗಗಳು: ಭೂಮಿಯಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ, ಮನೆಯನ್ನು ಕಟ್ಟಲಿಕ್ಕೆ, ಮಡಿಕೆಗಳನ್ನು ಮಾಡಲಿಕ್ಕೆ, ಅನೇಕ ವಸ್ತುಗಳನ್ನು ಮತ್ತು
ಮನುಷ್ಯ ಬಾಳೋದಕ್ಕೂ ಕೂಡ ಮಣ್ಣು ಬೇಕೇ ಬೇಕು. ಸಸ್ಯಗಳಿಗೆ ಆಧಾರವಾಗಿ ಇರಲಿಕ್ಕೆ, ನೀರನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಮಣ್ಣು ಬೇಕು. ಸೊ ಇತ್ಯಾದಿ ಉಪಯೋಗಗಳನ್ನು ನೀವು ಬರಿಬೋದು. ಇನ್ನು ನಮಗೆ ಶಕ್ತಿಗಾಗಿ ಅಗತ್ಯವಿರುವ 4 ಆಹಾರ ಪದಾರ್ಥಗಳು. ಸೊ ಶಕ್ತಿ ಅಂದರೆ ಕಾರ್ಬೋಹೈಡ್ರೇಟ್ ಯಾವುದರಲ್ಲಿ ಇರುತ್ತೆ ಅವೆಲ್ಲವನ್ನು ಕೂಡ ಬರ್ಬೋದು. ರಾಗಿ, ಜೋಳ, ಓಕೆ, ಇನ್ನು ಸಜ್ಜೆ, ನವಣೆ ಅಥವಾ ಇನ್ನು ತಿನಿಸುಗಳ ಹೆಸರುಗಳನ್ನು ಕೂಡ ಬರಿಬೋದು. ಆಹಾರ ಪದಾರ್ಥಗಳು ಯಾವುದಾದ್ರೂ ಬರಿಬೋದು. ಅದು ಗೊತ್ತಾಗಲಿಲ್ಲ ಅಂದರೆ ಸಾಮೂಹಿಕ ವಸತಿಗಳಂದ್ರೇನು, ಅವುಗಳ ಯಾವುದಾದ್ರೂ 2 ಅನುಕೂಲತೆಗಳನ್ನು ಬರೀರಿ. ಅದಕ್ಕೂ ಕೂಡ ನೀವು ಉತ್ತರವನ್ನು ಬರಿಬೋದಿತ್ತು. ಇಲ್ಲಿ ಕೂಡ ನೆಕ್ಸ್ಟು ನಮ್ಮ ದೇಹಕ್ಕೆ ಎಲ್ಲ ಪೋಷಕಗಳು ಏಕೆ ಅಗತ್ಯವಾಗಿದೆ ಅದು ಗೊತ್ತಾಗಲಿಲ್ಲ ಅಂದರೆ ಹಿಮಾಲಯವನ್ನು ನಮ್ಮ ದೇಶದ ರಕ್ಷಣಾ ಗೋಡೆ ಅಂತಾರೆ, ಯಾಕೆ? ಸೊ 2 ಪ್ರಶ್ನೆಗಳಿಗೆ ನಿಮಗೆ ಯಾವ ಉತ್ತರ ಸರಿ ಇತ್ತು ಅದನ್ನು ನೀವು ಬರಿಬೋದು. ಈ ಹಿಮಾಲಯ ಪರ್ವತ ಎತ್ತರ ಇದೆ, ಅದು ಏನಾಗಿದೆ ಅಂದರೆ ನಮಗೆ ರಕ್ಷಣೆಯನ್ನು ಕೊಡುತ್ತೆ, ಜೊತೆಗೆ ಶೀತ, ಆ ಕಡೆಯಿಂದ ಬರುವಂಥ ಶೀತ ಮಾರುತಗಳನ್ನು ಕೂಡ ಅದು ತಡೆಗಟ್ಟುತ್ತೆ. ಸೊ ಈ 2 ಕಾರಣಗಳಿಂದಾಗಿ ನಮಗದು ರಕ್ಷಣಾ ಗೋಡೆ ಅಂತ ಅನ್ನಿಸ್ಕೊಂಡಿದೆ. ಜೊತೆಗೆ ದೇಹಕ್ಕೆ ಎಲ್ಲ ಪೋಷಕಗಳು ಏಕೆ ಅವಶ್ಯಕ ಅಂದಾಗ ಎಲ್ಲ ಒಂದು ಪೋಷಕಗಳು ಕಾರ್ಬೋಹೈಡ್ರೇಟ್, ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್ ಇವೆಲ್ಲವೂ ಕೂಡ ಬೇಕು. ಯಾಕೆ ಅಂದರೆ ದೇಹದ ಸಮತೋಲನ, ಸರಿಯಾದ ಬೆಳವಣಿಗೆ, ಕೆಲಸ ಮಾಡಲು ಬೇಕಾದ ಶಕ್ತಿ, ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ. ಸೊ ಇವಷ್ಟು ಕೂಡ ಬೇಕು ಅಂದರೆ ಎಲ್ಲ ಪೋಷಕಗಳು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅದನ್ನು ನೀವು ಬರೀರಿ. ಸೊ ಬರೆದಿದ್ದೀರಿ. ನೆಕ್ಸ್ಟು ಭಾರತದ ಯಾವುದಾದ್ರೂ 2 ದಕ್ಷಿಣದ ರಾಜ್ಯಗಳು ಮತ್ತು 2 ಉತ್ತರದ ರಾಜ್ಯಗಳು. ತುಂಬ ಸಿಂಪಲ್ ಆಗಿ ನೀವು ಇದನ್ನು ಬರಿಬೋದು. ಸೊ ದಕ್ಷಿಣದ ರಾಜ್ಯಗಳು ಅಂದಾಗ ನೀವು ಬರೆದು ಇಲ್ಲಿ ಮಾರ್ಕ್ ಮಾಡಿಕೊಂಡು ದಕ್ಷಿಣದ ರಾಜ್ಯಗಳು, ಇನ್ನು ಉತ್ತರದ ರಾಜ್ಯಗಳು. ದಕ್ಷಿಣದ ರಾಜ್ಯಗಳು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಇವನು ಬರೆದಿರ್ತಾರೆ, ಕೇರಳ. ಇನ್ನು ಉತ್ತರದ ಒಂದು ರಾಜ್ಯಗಳು ಅಂತ ಕೇಳಿದಾಗ ಜಮ್ಮು ಮತ್ತು ಕಾಶ್ಮೀರ, ಉತ್ತರ ಪ್ರದೇಶ, ಈ ರೀತಿ ಯಾವುದಾದ್ರೂ 2 ನೀವು ಬರೆದಿರ್ತೀರ. ನೆಕ್ಸ್ಟು ಕಾಡುಗಳನ್ನು ನಾವು ಏಕೆ ಸಂರಕ್ಷಿಸಬೇಕು ಅದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಸಿಂಪಲ್ ಆಗಿ ನೋಡಿ, ಈ ನೀಡಲಾದ ಘಟನೆಗಳನ್ನು ಗಮನಿಸಿ ಇಂದು ಬಳಸುತ್ತಿರುವ ಶಕ್ತಿಗೆ ಪರ್ಯಾಯವಾಗಿ ಹಿಂದೆ ಬಳಸುತ್ತಿದ್ದ ಶಕ್ತಿಯ ಮೂಲಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಈಗ ಬಸ್ನಲ್ಲಿ ಪ್ರಯಾಣ ಈಗ ಮಾಡ್ತೀವಿ, ಹಿಂದೆ ಏನು ಮಾಡ್ತಿದ್ರು? ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿ ಬಳಸ್ತಾ ಇದ್ರು. ನೆಕ್ಸ್ಟ್ LPG ಬಳಸ್ತಾ ಇದ್ರು, ಹಿಂದೆ ಏನು ಮಾಡ್ತಿದ್ರು? ಕಟ್ಟಿಗೆ ಬಳಸ್ತಾ ಇದ್ರು, ಸೌದೆ ಅಥವಾ ಕಟ್ಟಿಗೆಯನ್ನು ಬಳಸ್ತಾ ಇದ್ರು. ಬಲ್ಪ್ ಬಳಸ್ತಾ, ಈ ಹಿಂದೆ ಸೀಮೆ ಎಣ್ಣೆ ದೀಪ ಅಥವಾ ಎಣ್ಣೆ ಬತ್ತಿ ದೀಪವನ್ನು ಬಳಸ್ತಾ ಇದ್ರು, ಅಥವಾ ಕಟ್ಟಿಗೆಯನ್ನು ಉರಿಸಿ ಬೆಳಕನ್ನು ಪಡಿತಾ ಇದ್ರು. ಸೊ ಈ ಒಂದು ವ್ಯವಸ್ಥೆ ಹಿಂದಿನ ಒಂದು ಕಾಲದಲ್ಲಿ ಇತ್ತು. ನೆಕ್ಸ್ಟ್ ಭತ್ತ ಬೆಳೆಯುವ ಹಂತಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಭತ್ತವನ್ನು ಬೆಳೀತಕ್ಕಂಥ ಹಂತ ಬರಿಬೋದು, ಅಥವಾ ಸೌರ ವ್ಯೂಹದ ಗ್ರಹಗಳನ್ನು ಹೊರತುಪಡಿಸಿ ಯಾವುದಾದ್ರೂ 3 ಇತರೆ ಆಕಾಶಕಾಯಗಳನ್ನು ಪಟ್ಟಿ ಮಾಡಿ ಅವುಗಳ ಲಕ್ಷಣಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಧೂಮಕೇತುಗಳು, ಉಲ್ಕೆಗಳು, ನಕ್ಷತ್ರ ಪುಂಜಗಳು, ಇವುಗಳ ಬಗ್ಗೆ ಬರಿಬೋದು. ಅಥವಾ ಭತ್ತ ಬೆಳೆಯುವ ಹಂತಗಳು ನೋಡಿ, ಮೊದಲು ಭೂಮಿಯನ್ನು ಉಳುಮೆ ಮಾಡುವಂಥದ್ದು, ನೆಕ್ಸ್ಟ್ ಬೀಜ ಬಿತ್ತುವಂಥದ್ದು, ನೆಕ್ಸ್ಟ್ ಬಂದು ನೀರನ್ನು ಹಾಕುವಂಥದ್ದು, ನೆಕ್ಸ್ಟ್ ಗೊಬ್ಬರವನ್ನು ಹಾಕುವಂಥದ್ದು, ನೆಕ್ಸ್ಟ್ ಅವುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೀಟಗಳಿಂದ, ರೋಗಗಳಿಂದ, ನೆಕ್ಸ್ಟ್ ಕಟಾವು ಮಾಡುವಂಥದ್ದು. ಈ 6 ಹಂತಗಳನ್ನು ಅಲ್ಲಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟು ಮ್ಯಾಪ್ ಕೊಟ್ಟಿದ್ದಾರೆ, ಅದರಲ್ಲಿ ರಾಜ್ಯದ ರಾಜಧಾನಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಬಿಹಾರದ ರಾಜಧಾನಿ ಪಾಟ್ನಾ, ಗೋವಾದ ರಾಜಧಾನಿ ಪಣಜಿ, ತಮಿಳುನಾಡು ರಾಜಧಾನಿ ಚೆನ್ನೈ, ಗುಜರಾತ್ ರಾಜಧಾನಿ ಯಾವುದು? ಸೊ ಗಾಂಧಿನಗರ. ಯಾವ ರೀತಿ ನೋಡಿ, ಈ ರೀತಿ ನಾವಿಲ್ಲಿ ಮ್ಯಾಪಲ್ಲಿ ಬಿಹಾರ ಅದಕ್ಕೆ ಪಾಟ್ನಾ, ಗಾಂಧಿನಗರ ಅದು ಗುಜರಾತಲ್ಲಿದೆ, ಪಣಜಿ ಗೋವಾದಲ್ಲಿ ಮತ್ತು ಚೆನ್ನೈ ತಮಿಳುನಾಡಿನಲ್ಲಿ ಅಂತ ಹೇಳಿ ಈ ರೀತಿಯಾಗಿ ಗುರುತಿಸ್ತಕ್ಕಂಥದ್ದು. ಅಥವಾ ಹಿಮಾಲಯದ K2 ಆಗಿರ್ಬೋದು, ವಿಂಧ್ಯ ಪರ್ವತ ಆಗಿರ್ಬೋದು, ಗುರು ಶಿಖರ ಅಥವಾ ಮುಳ್ಳಯ್ಯನಗಿರಿ. ಜಿಲ್ಲೆ ಯಾವುದು? ಕೊಡಗು, ರಾಮನಗರ, ಬೆಳಗಾವಿ, ಚಿತ್ರದುರ್ಗ ಅಂತ ಕೊಟ್ಟಿದ್ದಾರೆ. ನೀವು ಗೆಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಕರೆಕ್ಟ್ ಉತ್ತರ ಕೊಡಗು. ಕೊಡಗಲ್ಲಿ ಕಿತ್ತಳೆ ಹಣ್ಣನ್ನು ಬೆಳೀತಕ್ಕಂತಹ ಒಂದು ಜಿಲ್ಲೆ ಅಂತ ಹೇಳ್ಬೋದು. ನೆಕ್ಸ್ಟ್, ಹೆಚ್ಚು ನೀರು ಪೋಲಾಗದಂತೆ ತಡೆಗಟ್ಟಲು ರೈತರು ಯಾವ ನೀರಾವರಿ ಪದ್ಧತಿಯನ್ನು ಅನುಸರಿಸುತ್ತಾರೆ? ಅಂದರೆ ನೀರು ಜಾಸ್ತಿ ವೇಸ್ಟ್ ಆಗಲ್ಲ ಅಂತಹ ಒಂದು ಪದ್ಧತಿ ಯಾವುದು ಅಂತ. ಆಪ್ಷನ್ಸ್: ತುಂತುರು ಹನಿ ನೀರಾವರಿ ಪದ್ಧತಿ, ಮಳೆ ಆಧಾರಿತ ಕೃಷಿ, ಹನಿ ನೀರಾವರಿ ಕೃಷಿ ಪದ್ಧತಿ, ಒಣಭೂಮಿ ಬೇಸಾಯ ಪದ್ಧತಿ. ಸೊ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡಿ. ಸೊ ತುಂತುರು ಅಲ್ಲಿ ಬರೋದಿಲ್ಲ, ಯಾಕಂದರೆ ನೀರು ಸ್ವಲ್ಪ ವೇಸ್ಟ್ ಆಗೇ ಆಗುತ್ತೆ. ಮಳೆ ಆಧಾರಿತ ಅಂದಾಗ ಅಲ್ಲಿ ವೇಸ್ಟು ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಹನಿ ನೀರಾವರಿ ಪದ್ಧತಿ ಕೃಷಿ ಇದೆ. ನೆಕ್ಸ್ಟ್ ಒಣಭೂಮಿ ಇದೆ, ಒಣಭೂಮಿ ಬೇಡ. ಸೊ ಹನಿ ನೀರಾವರಿ ಪದ್ಧತಿ ಏನಿದೆಯಲ್ಲ ಕೃಷಿ ಪದ್ಧತಿ, ಅದರಲ್ಲಿ ಹೆಚ್ಚು ನೀರು ಪೋಲಾಗದಂತೆ ಗಿಡಗಳಿಗೆ ಅಷ್ಟೇ, ಈ ಪೈಪ್ಲೈನ್ ಮೂಲಕ ಗಿಡಗಳು ಎಲ್ಲಿರುತ್ತೋ ಅಲ್ಲಿಗೆ ಅಷ್ಟೇ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿರ್ತಾರೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದು? ಹನಿ ನೀರಾವರಿ ಕೃಷಿ ಪದ್ಧತಿ.
ನೆಕ್ಸ್ಟ್, ಕಲಬುರಗಿ ಜಿಲ್ಲೆಯಲ್ಲಿ ರೈತರು ಯಾವ ರೀತಿಯ ಬೇಸಾಯವನ್ನು ಹೆಚ್ಚು ಅವಲಂಬಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗ್ಬೋದು ಅಥವಾ ಓವರಾಲ್ ಆಗಿ ಕನ್ಸಿಡರ್ ಆಗೋಂಥ ಒಂದು ಪ್ರಶ್ನೆಗಳು ಕೂಡ ಬರ್ಬೋದು. ಮಿಶ್ರ ಬೇಸಾಯ, ತೋಟಗಾರಿಕೆ, ಮಳೆ ಆಧಾರಿತ ಬೇಸಾಯ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಮಿಶ್ರ ಬೇಸಾಯ ಸರಿಯಾದ ಉತ್ತರ. ನೆಕ್ಸ್ಟ್, ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನ ಕರು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವುದನ್ನು ಏನಂತ ಕರೀತಾರೆ? ನೋಡಿ, ಬರೀ ಬೆಳೆ ಬೆಳೆಯೋದಷ್ಟೇ ಅಲ್ಲ, ಅದ್ರ ಜೊತೆಗೆ ದನಗಳನ್ನು ಕೂಡ ಸಾಕಿ ಹಾಲನ್ನು ಮಾರುವಂಥದ್ದು, ಅದರ ಗೊಬ್ಬರವನ್ನು ಮತ್ತು ಇದಕ್ಕೆ ಹೊಲಗಳಿಗೆ ಬಳಸುವಂಥದ್ದು, ಕೋಳಿ ಸಾಕಾಣಿಕೆ ಮಾಡುವಂಥದ್ದು, ರೇಷ್ಮೆ ಜೇನು ಸಾಕಾಣಿಕೆ ಮಾಡುವಂಥದ್ದು, ಇವನ್ನೆಲ್ಲ ಏನಂತ ಕರೀತಾರೆ? ಎಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಇದಕ್ಕೆಲ್ಲ ನಾವು. ಸೊ ನೆಕ್ಸ್ಟು ಅಂದರೆ ಮಿಶ್ರ ಬೇಸಾಯ ಅಂತ ನಾವು ಅದನ್ನು ಕರಿತೀವಿ. ಜಮೀನುಗಳಲ್ಲಿ ಬೆಳೆಗಳ ಜೊತೆಗೆ ದನ ಕರುಗಳನ್ನು ಸಾಕಿ ಕೋಳಿ ಸಾಕಾಣಿಕೆ, ರೇಷ್ಮೆ ಸಾಕಾಣಿಕೆ, ಜೇನು ಸಾಕಾಣಿಕೆ ಮಾಡೋದನ್ನು, ಉಪಕಸಬುಗಳನ್ನು ಮಾಡೋದನ್ನು ನಾವು ಮಿಶ್ರ ಬೇಸಾಯ ಅಂತ ಕರಿತೀವಿ. ನೆಕ್ಸ್ಟು, ಬರಗಾಲದ ಮಿತ್ರರು ಎಂದು ಯಾವ ಆಹಾರ ಪದಾರ್ಥಗಳನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಬರಗಾಲದ ಮಿತ್ರ ಅಂತೇಳಿ ಎಣ್ಣೆ ಬೀಜಗಳು, ಸಿರಿಧಾನ್ಯಗಳು, ಬೇಳೆಕಾಳುಗಳು, ಸೊಪ್ಪುಗಳು ಅಂತ ಇದೆ. ಸರಿಯಾದ ಉತ್ತರ ಸಿರಿಧಾನ್ಯಗಳು. ಸೊ ಸಿರಿಧಾನ್ಯಗಳನ್ನು ಕಡಿಮೆ ನೀರಲ್ಲಿ ಬೆಳಿಬೋದು, ಅವುಗಳ ಮೇಂಟೆನೆನ್ಸ್ ಕಡಿಮೆ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಅವುಗಳನ್ನು ನೀರು ಕಡಿಮೆ ಯೂಸ್ ಮಾಡೋದ್ರಿಂದ ಬರಗಾಲದ ಮಿತ್ರ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು, ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನು ಡ್ಯಾಶ್ ಎನ್ನುತ್ತೇವೆ, ಏನಂತ ಕರಿತೀವಿ? ನೋಡಿ, ಅಣು, ಸಾಂದ್ರತೆ, ಕಣ, ಚಿಕ್ಕ ಅಣು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕಣ ಅಂತ ಕರಿತೀವಿ. ದ್ರವ್ಯದ ಯಾವ ಸ್ಥಿತಿಯಲ್ಲಿ ಕಣಗಳು ತುಂಬ ವಿರಳವಾಗಿರುತ್ತವೆ? ಸೊ ದ್ರವ್ಯದಲ್ಲಿರ್ತಕ್ಕಂಥ 4 ಸ್ಥಿತಿಗಳನ್ನು ಅವರು ಕೊಟ್ಟಿದ್ದಾರೆ. ದ್ರವ ಸ್ಥಿತಿ, ಅನಿಲ ಸ್ಥಿತಿ, ಘನ ಸ್ಥಿತಿ, ಪ್ಲಾಸ್ಮಾ ಸ್ಥಿತಿ ಅಂತ. ಸೊ ಅನಿಲ ಸ್ಥಿತಿ ಮತ್ತು ಪ್ಲಾಸ್ಮಾ ಸ್ಥಿತಿ ಇವೆರಡರಲ್ಲಿ ನಿಮಗೆ ಡೌಟ್ ಬರ್ಬೋದು. ಸೊ ಸರಿಯಾದ ಉತ್ತರ ಪ್ಲಾಸ್ಮಾ ಸ್ಥಿತಿ. ಸೊ ಅನಿಲಗಳಲ್ಲೂ ಕೂಡ ಅಣುಗಳು ವಿರಳವಾಗಿರುತ್ತವೆ, ಅದೇ ರೀತಿ ಪ್ಲಾಸ್ಮಾದಲ್ಲೂ ಇನ್ನಷ್ಟು ವಿರಳವಾಗಿರುತ್ತವೆ. ಸೊ ಪ್ಲಾಸ್ಮಾ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಘನ ವಸ್ತುಗಳ ಬಗ್ಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ. ಸೊ ಘನ ವಸ್ತುಗಳ ಒಂದು ಲಕ್ಷಣ ನಿಮಗೆ ಗೊತ್ತಿರಬೇಕು. ಆಪ್ಷನ್ಸ್ ಅನ್ನು ನೋಡಿ. ಘನಗಳಿಗೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರ ಎರಡೂ ಇರುವುದಿಲ್ಲ, ತಪ್ಪಾದ ಆಯ್ಕೆ ಇದು. ಸೊ ಘನಗಳಿಗೆ ನಿರ್ದಿಷ್ಟ ಗಾತ್ರವಿರುತ್ತದೆ ಆದರೆ ಆಕಾರ ಇರುವುದಿಲ್ಲ, ಇದು ಕೂಡ ತಪ್ಪು. ಘನಗಳಿಗೆ ನಿರ್ದಿಷ್ಟ ಆಕಾರ ಇರುತ್ತದೆ ಆದರೆ ಗಾತ್ರ ಇರುವುದಿಲ್ಲ, ಇದು ಕೂಡ ತಪ್ಪು. ಸೊ 4ನೇ ಉತ್ತರ ಸರಿ. ಏನಪ್ಪಾ ಅಂದರೆ ಘನಗಳಿಗೆ ನಿರ್ದಿಷ್ಟ ಗಾತ್ರ ಮತ್ತು ಆಕಾರಗಳು ಎರಡೂ ಕೂಡ ಇರುತ್ತೆ. ಸೊ ಅಂದರೆ ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ ಈ ಸ್ಥಿತಿಗಳಿಗೆ ಏನೇನು ಡಿಫರೆನ್ಸ್ ಇದೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್, ನೀರಿನ ಅಣುಸೂತ್ರ ಕೇಳಿದ್ದಾರೆ. ಸೊ ನೀರಿನ ಅಣುಸೂತ್ರ ನಿಮಗೆಲ್ಲರಿಗೂ ಗೊತ್ತಿದೆ, H2O ಆಗಿರುತ್ತೆ. ಸೊ ನೀರಿನ ಒಂದೇ ಕೇಳಲ್ಲ. ಹೈಡ್ರೋಜನ್ ಅಂದರೆ H ಅಂತ ಕರಿತೀವಿ, ಆಮ್ಲಜನಕ ಅಂದರೆ O2 ಅಂತ ಕರಿತೀವಿ, ಓಝೋನ್ ಅಂದರೆ O3 ಅಂತ ಕರಿತೀವಿ, ಕಾರ್ಬನ್ ಡೈಆಕ್ಸೈಡ್ CO2 ಅಂತ ಕರಿತೀವಿ. ಸೊ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಯಾವುದು? ಪರಮಾಣು ಅಂತ ಕರಿತೀವಿ. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ಪರಮಾಣು ಅಂತ ಕರಿತೀವಿ. ಸೊ ಇದು ಒಂದು ಪರಮಾಣು ಒಂದು ನಿರ್ದಿಷ್ಟ ರೇಷು ಇದ್ದಾಗ, ಅಂದರೆ ಎರಡು ನಿರ್ದಿಷ್ಟ ಮೂಲ ಧಾತುಗಳನ್ನು ನಾವು ಒಂದಷ್ಟು ಪ್ರಮಾಣದಲ್ಲಿ ಹಾಕಿದಾಗ ಅದನ್ನು ನಾವು ಸಂಯುಕ್ತ ಅಂತ ಕರಿತೀವಿ. ಈಗ ನೀರು H2O ಇದು ಒಂದು ಸಂಯುಕ್ತ, ಕಾರ್ಬನ್ ಡೈಆಕ್ಸೈಡ್ ಇದು ಒಂದು ಸಂಯುಕ್ತ. ಮಿಶ್ರಣ ಅಂದರೆ ಈಗ ಗಾಳಿ, ಮಣ್ಣು ಇದೆಲ್ಲ ಮಿಶ್ರಣ, ಸಮುದ್ರದ ನೀರು ಇದು ಮಿಶ್ರಣ ಆಗಿರುತ್ತೆ. ಇನ್ನು ಧಾತು ಅಂದರೆ ಸಿಂಗಲ್ ಆಗಿರ್ತಕ್ಕಂಥದ್ದು, ಕಬ್ಬಿಣ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು, ಬೆಳ್ಳಿ, ಓಕೆ, ಆಮ್ಲಜನಕ, ಜಲಜನಕ, ಸಾರಜನಕ, ಕಾರ್ಬನ್ ಇವೆಲ್ಲವೂ ಕೂಡ ಧಾತುಗಳಾಗಿರ್ತವೆ. ಅಂದರೆ ಒಂದೇ ಮೂಲ ವಸ್ತುವಿನಿಂದ ಮಾಡಲ್ಪಟ್ಟಿರ್ತಕ್ಕಂಥವನ್ನ ಧಾತು ಅಂತ ಕರಿತೀವಿ. ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರಿಕೊಂಡ್ರೆ ಸಂಯುಕ್ತ ಅಂತ ಕರಿತೀವಿ, ಎಲ್ಲವೂ ಸೇರಿದ್ರೆ ಮಿಶ್ರಣ ಅಂತ ಕರಿತೀವಿ. ನೆಕ್ಸ್ಟ್, ಸೂರ್ಯನ ಶಕ್ತಿಯನ್ನು ಬಳಸಿಕೊಳ್ಳುವ ಒಂದು ಸಾಧನ ಯಾವುದು? ಸೊ ಸೂರ್ಯನ ಶಕ್ತಿಯನ್ನು ಯಾವುದು ಬಳಸಿಕೊಳ್ಳುತ್ತೆ? ಸೌರ ಒಲೆ, ಟಿವಿ, ಫ್ರಿಡ್ಜ್, ಇಸ್ತ್ರಿ ಪೆಟ್ಟಿಗೆ ಅಂತ ಕೊಟ್ಟಿದ್ದಾರೆ. ಎಸ್, ಸರಿಯಾದ ಉತ್ತರ ಸೌರ ಒಲೆ. ಅಲ್ಲಿ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಅಡಿಗೆ ಮಾಡುವಂಥ ಕೆಲಸ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಸೌರವ್ಯೂಹದ ಸೂರ್ಯ ಕೇಂದ್ರಿತ ಮಾದರಿಯನ್ನ ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸೊ ಸೂರ್ಯ ಕೇಂದ್ರಿತ ಪದ್ಧತಿಯನ್ನು ಪ್ರತಿಪಾದನೆ ಮಾಡಿದ್ದು ಆರ್ಯ ಭಟ್ಟ ರವರು. ಅದನ್ನು ಮುಂದೆ ಕಂಟಿನ್ಯೂ ಮಾಡಿದ್ದು ಕೂಪರ್ ನಿಕಸ್ ಅವರು. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ದೂರದರ್ಶಕ ಕಂಡುಹಿಡಿದವರು ಗೆಲಿಲಿಯೋ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಟಾಲೆಮಿ ಅವರು ಭೂಮಿ ಕೇಂದ್ರಿತ ಪದ್ಧತಿಯನ್ನು ಪ್ರತಿಪಾದನೆ ಮಾಡಿದರು.
ನೆಕ್ಸ್ಟ್, ಸೌರವ್ಯೂಹದಲ್ಲಿರುವ ಯಾವ ಗ್ರಹ ಸೂರ್ಯನಿಂದ 3ನೇ ಸ್ಥಾನದಲ್ಲಿದ್ದು ಗಾತ್ರದಲ್ಲಿ 5ನೇ ದೊಡ್ಡ ಗ್ರಹ ಆಗಿದೆ? ನೋಡಿರ್ಬೋದು ನೀವು, ಸೂರ್ಯ ಇದ್ದಾನೆ, ಸೂರ್ಯನಿಗೆ ಸುತ್ತ 1 2 3 ಯಾವ್ಯಾವ ಗ್ರಹ ಬರುತ್ತೆ? ಸೊ ಇದು ಒಂದು ಗ್ರಹ, ಇದು ಒಂದು, ಮತ್ತು ಇದು ಒಂದು. ಸೊ ಇದು ಯಾವುದು 3ನೇದು ಅಂತ ಕೇಳಿದರೆ, ಎಸ್, ಇದೆ ನಮ್ಮ ಭೂಮಿ. ಅತ್ಯಂತ ಚಿಕ್ಕ ಗ್ರಹ ಬಂದು ಬುಧ, 3ನೇದು ಬಂದು ಭೂಮಿ. ಸೊ ಇದಕ್ಕೆ ಆನ್ಸರ್ ಬಂದು ಯಾವುದು? ಭೂಮಿ. ಉತ್ತರ ಕರೆಕ್ಟ್ ಆಗುತ್ತೆ. ಅತ್ಯಂತ ದೊಡ್ಡದು ಅಂತ ಕೇಳಿದರೆ ಗುರು ಹೇಳಬೇಕಾಗುತ್ತೆ. ಸುಂದರವಾದ ಗ್ರಹ ಅಂತ ಕೇಳಿದರೆ ಯಾವ್ದು ಹೇಳ್ತೀರಾ? ಶನಿ ಹೇಳಬೇಕಾಗುತ್ತೆ. ಆದರೆ ಪ್ರಕಾಶಮಾನವಾದ ಗ್ರಹ ಅಂದರೆ ಶುಕ್ರ ಅಂತ ಹೇಳಬೇಕಾಗುತ್ತೆ. ಕೆಂಪು ಗ್ರಹ ಅಂತ ಹೇಳಿದ್ರೆ ಮಂಗಳ ಅಂತ ಹೇಳಬೇಕಾಗುತ್ತೆ. ಜೀವಿಗಳು ವಾಸಿಸುವ ಏಕೈಕ ಗ್ರಹ ಅಂದರೆ ಭೂಮಿ ಅಂತ ಹೇಳಬೇಕಾಗುತ್ತೆ. ಸೊ 3ನೇದು ಯಾವುದಪ್ಪ ಅಂದರೆ ಅದೇ ಭೂಮಿ. ಸೊ ನೆಕ್ಸ್ಟ್ ಕ್ವಶನ್, ಭೂಮಿಯು ತನ್ನ ಅಕ್ಷದಲ್ಲಿ ತಿರುಗುತ್ತಾ ಸೂರ್ಯನ ಸುತ್ತಲೂ ಒಂದು ಸುತ್ತು ಪ್ರದಕ್ಷಿಣೆ ಬೇಕಾದ ಸರಿಸುಮಾರು ಅವಧಿ ಎಷ್ಟು ಅಂತ. ನಿಮಗೆಲ್ಲ 365 ದಿನಕ್ಕೆ 1 ವರ್ಷ ಅಂತ ಗೊತ್ತು, ಆದರೆ 4ನೇ 1 ಇದು ಕೂಡ ಗೊತ್ತಿರಬೇಕು. ಸೊ ಇದು ಆಪ್ಷನಲ್ಲಿ ಈ ನಲ್ಲಿದೆ. ಆ ಉತ್ತರ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಸೂರ್ಯನ ಸುತ್ತಲೂ ಕಡಿಮೆ ಅವಧಿ ತೆಗೆದುಕೊಳ್ಳುವಂಥ ಗ್ರಹ ಯಾವುದು? ಸೊ ಫಸ್ಟೇ ಇರುತ್ತಲ್ವಾ. ಸೊ ಸೂರ್ಯ ಎಲ್ಲಿದ್ದಾರೆ ಅಂದರೆ ಅದಕ್ಕೆ ಫಸ್ಟೇ ಇರುತ್ತೆ. ಇದು ಬುಧ ಗ್ರಹ ಇದೆ, ಅದು ಅತ್ಯಂತ ಕಡಿಮೆ ಅವಧಿಯಲ್ಲಿ ತಿರುಗ್ತಕ್ಕಂಥದ್ದು. ಸೊ ಬುಧ ಸರಿಯಾದ ಉತ್ತರ ಆಗುತ್ತೆ. ಯಾವ ಗ್ರಹವನ್ನು ಪ್ರಕಾಶಮಾನವಾದ ಗ್ರಹ, ಬೆಳಗಿನ ಚುಕ್ಕಿ, ಬೆಳ್ಳಿ ಚುಕ್ಕಿ ಹಾಗೂ ಸಂಜೆಯ ಚುಕ್ಕಿ ಅಂತೇಳಿ ಕರೀತಾರೆ? ಈಗ ನೀವು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು ಕೇಳಿರ್ಬೋದು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಅಂತೇಳಿ ಕೇಳಿದ್ರಲ್ಲ. ಸೊ ಬೆಳ್ಳಿ ಮೂಡಿತೋ ಅಂದರೆ ಏನು? ಸೊ ಅದೇ ಬೆಳ್ಳಿ ಮೂಡಿತೋ ಅಂದರೆ ಸೂರ್ಯ ಮುಳುಗಿದಾಗ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ 2 ಗಂಟೆಗಳ ಅವಧಿಯಲ್ಲಿ ಕಾಣುವಂಥದ್ದೇ ಈ ಒಂದು ಗ್ರಹ, ಅದು ಶುಕ್ರ ಗ್ರಹ. ಅದನ್ನು ಪ್ರಕಾಶಮಾನವಾದ ಗ್ರಹ ಅಂತ ಯಾಕೆ ಕರೀತಾರೆ? ಅಲ್ಲಿ ಹಸಿರುಮನೆ ಪರಿಣಾಮ ಆಗಿರುತ್ತೆ, ಕಾರ್ಬನ್ ಡೈಆಕ್ಸೈಡು ಸೂರ್ಯನ ಬೆಳಕನ್ನು ಟ್ರ್ಯಾಪ್ ಮಾಡಿರುತ್ತೆ, ಅಲ್ಲಿ ತುಂಬ ಬಿಸಿ ಇದ್ದು ಯಾವುದೇ ಜೀವಿಗಳು ವಾಸ ಮಾಡಲಿಕ್ಕೆ ಆಗದೆ ಇರುವಂಥ ಒಂದು ಸ್ಥಿತಿ ಇದೆ. ಅದಕ್ಕೆ ಅದನ್ನು ಪ್ರಕಾಶಮಾನವಾದ ಗ್ರಹ ಅಂತ ಕರೀತಾರೆ. ಬೆಳ್ಳಿ ಚುಕ್ಕಿ ಅಂತ ಕೂಡ ಕರೀತಾರೆ. ಓಕೆ, ಶುಕ್ರ ಗ್ರಹ. ಮತ್ತು ಅದರ ವಿಶೇಷತೆ ಹೇಳೋದಾದರೆ ಅಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಮುಳುಗ್ತಾನೆ, ಅಂದರೆ ಭೂಮಿಗೆ ಉಲ್ಟಾ. ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಭೂಮಿಗೆ 1 ವರ್ಷ ಬೇಕಂದರೆ 365 ದಿನ 4ನೇ 1 365 4ನೇ 1 ದಿನಗಳಿಗೆ ಏನಾಗುತ್ತೆ? 1 ವರ್ಷ ಆಗುತ್ತೆ. ಅಂದರೆ ದಿನಕ್ಕೆ 1 ದಿನ ಅಂತಂದರೆ ನಾವು ಕಂಪೇರ್ ಮಾಡಿದರೆ ಸೂರ್ಯ ಹುಟ್ಟಿ ಮುಳುಗುವಂಥದ್ದನ್ನು ನಾವು ಒಂದಿನ 24 ಗಂಟೆ ಅಂತ ತಗೊಳ್ತೀವಿ. ಆದರೆ ಅಲ್ಲಿ ದಿನಕ್ಕಿಂತ 1 ವರ್ಷನೇ ಜಾಸ್ತಿ ಇರುತ್ತೆ, ಅಲ್ಲ 1 ವರ್ಷಕ್ಕಿಂತ ದಿನನೇ ಜಾಸ್ತಿ ಇರುವಂತಹ ಒಂದು ಗ್ರಹ ಯಾವುದಪ್ಪ ಅಂದರೆ ಅದು ನಮ್ಮ ಶುಕ್ರ ಗ್ರಹ. ಅರ್ಥ ಆಯ್ತಾ? ವರ್ಷದ ಅವಧಿಗಿಂತಲೂ ದಿನದ ಅವಧಿನೇ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಇದೊಂದು ನಿಮಗೆ ಕನ್ಫ್ಯೂಷನ್ ಬೇಡ, ಈ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಇನ್ನು ನವಸೇವಾ ಬಂದರು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನವಸೇವಾ ಬಂದರು ಬಂದು ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಓಕೆ, ವಿಶಾಖಪಟ್ಟಣಂ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ. ನವಮಂಗಳೂರು ಬಂದರು ಎಲ್ಲಿದೆ? ಕರ್ನಾಟಕದಲ್ಲಿದೆ. ಈ ಥರ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅವೆಲ್ಲವೂ ಕೂಡ ನಿಮಗೆ ಪರೀಕ್ಷೆಗೆ ಬರ್ತವೆ. ನೆಕ್ಸ್ಟ್ ನೋಡಿ, ನಮ್ಮ ರಾಜ್ಯದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ? ಸೊ ಭಾರತವನ್ನು ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಇಲ್ಲಿ ಬಂಗಾಳ ಕೊಲ್ಲಿ ಇದೆ, ಹಿಂದೂ ಮಹಾಸಾಗರ ಇದೆ. ಸೊ ಇದು ಕರ್ನಾಟಕ ಬಾರ್ಡರ್ ಇಲ್ಲಿದೆ. ಸೊ ಯಾವ ಒಂದು ಸಮುದ್ರ ಇದೆ ಇಲ್ಲಿ? ಅರಬ್ಬಿ ಸಮುದ್ರ. ಆಪ್ಷನ್ ಇ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಮ್ಮ ದೇಶದ ಥಾರ್ ಮರುಭೂಮಿ ಬಹುತೇಕವಾಗಿ ಕಂಡುಬರುವ ರಾಜ್ಯ ಯಾವುದು? ಎಸ್, ಸರಿಯಾದ ಉತ್ತರ ರಾಜಸ್ಥಾನ್. ನೆಕ್ಸ್ಟ್, ಕರ್ನಾಟಕ ರಾಜ್ಯವು ಭಾರತದ ಯಾವ ಭಾಗದಲ್ಲಿದೆ? ಸೊ ಕರ್ನಾಟಕ ರಾಜ್ಯ ಎಲ್ಲಿದೆ? ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯುವ್ಯ. ಸೊ ನೀವು ಇದಕ್ಕೆ ಒಂದು ನಕ್ಷೆಯನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಗೊಂದು ಸೂತ್ರ ಹೇಳ್ಕೊಡ್ತೀನಿ ನೋಡಿ. 4 ದಿಕ್ಕುಗಳು, ಅದರ ಸಬ್ ದಿಕ್ಕುಗಳು ಮತ್ತು ಉಳಿದಂಥ ದಿಕ್ಕುಗಳು. ಇದಕ್ಕೆ ಉ, ಈ, ಪು, ಆ, ಇದು ದ, ನೈ, ಪ, ವ. ಅಂದರೆ ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಉಯಿಪು ಆದನೈ ಪಾವ ಅಂಥೇಳಿ. ಸೊ ಈಗ ನೀವು ಭಾರತ ನಕ್ಷೆಯಲ್ಲಿ ಈ ಒಂದು ದಿಕ್ಕಿಗೆ, ನೈಋತ್ಯ ದಿಕ್ಕಿನಲ್ಲಿ
ಕರ್ನಾಟಕ ಬರೋದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಉತ್ತರ ಯಾವುದಪ್ಪ ಅಂದರೆ ನೈಋತ್ಯ. ಯಾಕಂದರೆ ದಕ್ಷಿಣ ಇಲ್ಲಲ್ಲ, ನೈಋತ್ಯ ದಿಕ್ಕು. 8 ದಿಕ್ಕುಗಳನ್ನು ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟು ಲಾಂಗ್ ಆನ್ಸರ್ಸನ್ನು ನಿಮಗೆ ನಾನು ವಿವರಣೆ ಮಾಡಲಿಕ್ಕೆ ಹೋಗಲ್ಲ, ಬಟ್ ಪ್ರಶ್ನೆ ಯಾವ ರೀತಿ ಬರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾವುದಾದ್ರೂ 4 ಬೇಸಾಯದ ವಿಧಗಳನ್ನು ತಿಳಿಸಿ. ಸೊ ಎಂಥ ಬೇಸಾಯ? ಒಣ ಬೇಸಾಯ, ಖುಷ್ಕಿ ಬೇಸಾಯ ಅಂತೀವಲ್ಲ ಅದು, ನೀರಾವರಿ ಬೇಸಾಯ, ಹನಿ ನೀರಾವರಿ ಪದ್ಧತಿ ಬೇಸಾಯ, ಮಿಶ್ರ ಬೇಸಾಯ, ಸಾಂದ್ರ ಬೇಸಾಯ. ಸೊ ಇವುಗಳ ಬೇಸಾಯ ಪದ್ಧತಿಯನ್ನು ನೀವು ನೋಡ್ಕೋಬೇಕು. ಯಾವುದಾದ್ರೂ 4 ನೀರಾವರಿಯ ವಿಧಗಳನ್ನು, ಸೊ ನಾನಾಗಲೇ ಹೇಳಿದ ನೀರಾವರಿ, ತುಂತುರು ನೀರಾವರಿ, ಹನಿ ನೀರಾವರಿ, ಕಾಲುವೆ ನೀರಾವರಿ, ಈ ರೀತಿ ಪದ್ಧತಿಗಳನ್ನು, ಅಂದರೆ ಒಣ ಬೇಸಾಯ, ಮಳೆ ಆಧಾರಿತ ಒಂದು ಕೃಷಿ, ಈ ಥರದವನ್ನು ನೀವು ಬರಿಬೇಕಾಗತ್ತೆ. ರಾಸಾಯನಿಕ ಗೊಬ್ಬರದಿಂದ ಆಗುವ 2 ಅನುಕೂಲಗಳನ್ನು ಬರೆಯಿರಿ. ಸೊ ರಾಸಾಯನಿಕ ಗೊಬ್ಬರದಿಂದ ಏನು ಅನುಕೂಲ ಆಗುತ್ತೆ, ರಾಸಾಯನಿಕ ಗೊಬ್ಬರದಿಂದ ಆಗುವ ಸಮಸ್ಯೆಗಳೇನು. ನೆಕ್ಸ್ಟು ಪೋಷಕಾಂಶ ದೊರೆಯುವ 4 ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ ಬದಲಾದ ಆಹಾರ ಪದ್ಧತಿಯ 2 ಪರಿಣಾಮಗಳನ್ನು ತಿಳಿಸಿ. ನೆಕ್ಸ್ಟ್ ಸಾಮೂಹಿಕ ವಸತಿಗಳಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದ ಸೌಲಭ್ಯಗಳು ಯಾವ್ಯಾವ ಇರ್ತವೆ, ಯಾವುದಾದ್ರೂ 2 ನಗರ ವಸತಿ ಸಮಸ್ಯೆಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಸಿಟಿಗಳಲ್ಲಿರತಕ್ಕಂಥವರ ಒಂದು ಸಮಸ್ಯೆಗಳು. ಒಂದೇ ಗಾತ್ರದ ಹತ್ತಿ ಹಗುರವಾಗಿದೆ ಮತ್ತು ಕಬ್ಬಿಣ ಭಾರವಾಗಿದೆ, ಯಾಕೆ? ಯಾವುದಾದ್ರೂ 4 ನೀರಿನಲ್ಲಿ ಕರಗುವ ವಸ್ತುಗಳನ್ನು ಪಟ್ಟಿ ಮಾಡಿ. ತುಂಬ ಈಸಿಯಾದ ಪ್ರಶ್ನೆಗಳು. ಇನ್ನು 3-4 ವಾಕ್ಯದಲ್ಲಿ ಕೂಡ ಕೊಟ್ಟಿದ್ದಾರೆ. ಬೇವಿನ ಎಲೆಯ ಚಿತ್ರ ಬಿಡಿಸಿ ಅದರ 2 ಉಪಯೋಗ ಬರೀರಿ. 1 ಮರದ ಅಂದವಾದ ಚಿತ್ರ ಬಿಡಿಸಿ ಅದರ ವಿವಿಧ ಭಾಗಗಳನ್ನು ಗುರುತಿಸಿ. ಎರಡರಲ್ಲಿ 1 ಪ್ರಶ್ನೆಗೆ ನೀವು ಉತ್ತರ ಬರೀಬೇಕಾಗುತ್ತೆ. ಇನ್ನು ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು ಮತ್ತು ಏಕೆ? ಸೌರಶಕ್ತಿಯ ಯಾವುದಾದ್ರೂ 4 ಉಪಯೋಗಗಳನ್ನು ಬರೀರಿ. ಸೊ ಎಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ಉತ್ತರಗಳನ್ನು ನೋಟ್ ಮಾಡ್ಕೊಳ್ಳಿ ಈಗಲೇ. ನೆಕ್ಸ್ಟ್ ಕರ್ನಾಟಕ ನಕಾಶೆಯಲ್ಲಿ ಕಡಲ ತೀರದ ಜಿಲ್ಲೆಗಳನ್ನು ಗುರುತಿಸಿ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅಥವಾ ಕರ್ನಾಟಕದಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಕರ್ನಾಟಕ ನಕ್ಷೆಯಲ್ಲಿ 371J ವಿಶೇಷ ಮೀಸಲಾತಿಯನ್ನು ಪಡೆಯುವಂಥ ಜಿಲ್ಲೆಗಳನ್ನು ಹೆಸರಿಸಿ. ಅಂದರೆ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಿ. ಸೊ HK ರೀಜನನ್ನು ಬರುವಂಥ 6 ಜಿಲ್ಲೆಗಳು ಈಗ ಯಾವ್ಯಾವಿದ್ದಾವೆ ಅಂತ. ವಿಜಯನಗರ ಕೂಡ ಅದಕ್ಕೆ ಸೇರ್ಕೋಬೇಕು. ಸೊ ನೀವು ಅದನ್ನು ಮಾರ್ಕ್ ಮಾಡಿ ತಿಳಿಸ್ಕೋಬೇಕು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ಶಿಕ್ಷಕರನ್ನ ಸಹಾಯ ತಗೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಹಾಗೆ ಹಿಂದಿನ ವಿಡಿಯೋಗಳನ್ನು ಕೂಡ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅವುಗಳನ್ನು ನೋಡಿ.